12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರ ಒಂದು ಕನಸಾಗಿತ್ತು ರೇಖಿ ಅನ್ನುವಂಥದ್ದು ಪ್ರತಿಯೊಂದು ಪ್ರತಿಯೊಂದು ಮನಗಳನ್ನ ತಲುಪಬೇಕು ಅಂತ. ಆ ಒಂದು ಕನಸು ನನಸಾಗುವತ್ತ ಸಾಗಿದೆ ಯಶಸ್ವಿಯಾಗಿ. ಅಂದಾಜು ಹೇಳ್ಬೇಕು ಅಂದ್ರೆ ಇದು 70ನೇ ಬ್ಯಾಚು ನಮ್ಮ ಒಂದು ಟ್ರಸ್ಟ್ ನ ವತಿಯಿಂದ ಉಚಿತವಾಗಿ ನೀಡ್ತಿರುವಂತ ಸೇವೆಯಾಗಿದೆ. ಹಾಗೆ ಇವರ ಒಂದು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನ, ಧ್ಯಾನ ಪ್ರವಚನ ಕಾರ್ಯಕ್ರಮಗಳನ್ನ ಈ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಸೆಷನ್ ಕೂಡ ಅದೇ ಆಗಿದೆ. ಸೊ ಹಾಗಾಗಿ ಇವತ್ತಿನ ಸೆಷನ್ಗೆ ನಾನು ಎಲ್ಲರ ಪರವಾಗಿ ಅವರನ್ನ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ರೆಡಿ ಇದ್ದೀರಾ? ಹ್ಯಾಂಡ್ ವೇವ್ ಮಾಡುವ ಮೂಲಕ ನಾವು ಗುರುಗಳನ್ನ ಸ್ವಾಗತ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್. ಹಾಗೇನೆ ಇವತ್ತಿನ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮೂಲಕ ಈ ಒಂದು ಝೂಮ್ ಲಿಂಕ್ಗೆ, ಕ್ಲಾಸ್ಗೆ, ಸೆಷನ್ಗೆ ಭಾಗವಹಿಸಿದ್ದೀರಿ, ನಿಮ್ಮೆಲ್ಲರಿಗೂ ಒಂದು ಮುಖ್ಯ ಸೂಚನೆ, ವಿಡಿಯೋ ಆನ್ ಮಾಡಿ ಕಡ್ಡಾಯವಾಗಿ. ಯಾರೆಲ್ಲ ಅಂದ್ರೆ ಪೇಷಂಟ್ಗಳು, ಡ್ರೈವಿಂಗ್ ಮಾಡೋರ್ನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ನಾ ಅಡಿಗೆ ಮಾಡ್ತಾ ನೋಡ್ತೀನಿ, ಹೋಮ್ ವರ್ಕ್ ಮಾಡಿಸ್ತಾ ನೋಡ್ತೀನಿ, ವರ್ಕ್ ಮಾಡಿಸ್ತಾ ನೋಡ್ತೀನಿ ಅಂತ ಹೇಳಿದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುದಿಲ್ಲ. ಕೇವಲ 1 ಸಮಯವನ್ನು ತೊಡಗಿಸಿದ್ರೆ ಗುರುಗಳ ಮೂಲಕ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗುವಂತ ಒಂದು ಅದ್ಭುತವಾಗಿರುವಂತ ಸುವರ್ಣ ಅವಕಾಶ ಸಿಕ್ಕಿದೆ. ಇದನ್ನ ತಾವೆಲ್ಲರೂ ಇದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಮ್ಮ ಈ ಒಂದು ಕ್ಲಾಸು ರಾಜ್ಯಗಳಿಗೆ ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಅತ್ಯಂತ ಪ್ರಮುಖವಾಗಿರುವಂತ ನಿಮ್ಮ ಜೀವನದ ಘಟ್ಟ ಅಂದ್ರೆ ಒಂದು ಸ್ಟೆಪ್, ಮಹಾಘಟ್ಟ ಅಂದ್ರೆ ಒಂದು ಸಲಕ್ಕೆ 100 ಹೆಜ್ಜೆಗಳನ್ನ ನೀವಿಡ್ತಾ ಇದ್ದೀರಿ ಅಂತ. ಹಾಗಾಗಿ ಅಂತಹ ಒಂದು ಮಹಾಘಟ್ಟಕ್ಕೆ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಸೊ ಯಾರೆಲ್ಲರೂ, ನಿಮ್ಗೆ ಗೊತ್ತಿರ್ಲಿ, ಯಾವುದೇ ಒಂದು ಕೋರ್ಸ್ ಇರುತ್ತೆ ಅಂದ್ರೆ ಅದಕ್ಕೆ ಗ್ರೌಂಡ್ ರೂಲ್ಸ್ ಅಂತ ಇರುತ್ತೆ. ಸೊ ಗ್ರೌಂಡ್ ರೂಲ್ ನಲ್ಲಿ ಮೊದಲನೇದ್ ಬರುತ್ತೆ, ನಿಮ್ ಹತ್ರ ಕಂಪಲ್ಸರಿ ಡೈರಿ ಮತ್ತು ಪೆನ್ ಅನ್ನ ಇಟ್ಕೊಳ್ಬೇಕು. ಯಾರ್ಯಾರ ಹತ್ರ ಡೈರಿ ಮತ್ತು ಪೆನ್ ಇಟ್ಕೊಂಡಿರಿ ನಂಗೆ ಒಂದ್ಸಲ ತೋರಿಸ್ರಿ. ಸಾಕಷ್ಟು ಜನ ವಿಡಿಯೋ ಆಫ್ ಇಟ್ಟಿದ್ರಿ, ನನಗೆ ಆಫ್ ಕಾಣ್ತಾ ಇದೆ, ಗೊತ್ತಿಲ್ಲ. ಎಲ್ಲಾರು ಒಂದ್ಸಲ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೋರಿಸ್ರಿ. ವೇಟ್ ಮಾಡ್ರಿ ಸ್ವಲ್ಪ, ನಾನು ಇಂಟರ್ನೆಟ್ ಇಶ್ಯೂ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ತಾವ್ಯಾರು ಕೂಡ ಗ್ರೂಪ್ ಇಂದ, ಝೂಮ್ ಇಂದ ಎಕ್ಸಿಟ್ ಆಗ್ಬೇಡಿ, ಹಾಗೇನೆ ಕಂಟಿನ್ಯೂ ಮಾಡಿ. ಎಲ್ಲರಲ್ಲೂ ಒಂದು ವಿನಂತಿ.
ನೀವಿರೋ ಗ್ರೂಪಿಗೆ ಹೋಗಿ ಐ ಆಮ್ ರೆಡಿ ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟು ಬರಿ ಬೇಗ ಬೇಗ. ಒಂದ ನಿಮಿಷ ನಾನು ವೇಟ್ ಮಾಡ್ತೀನಿ, ಅಲ್ಲಿ ತನಕ ನಾನು ಕಂಟೆಂಟ್ ತೆಗಿತೀನಿ. ನೀವು ಒಂದ್ಸಲ ಐ ಆಮ್ ರೆಡಿ ಅನ್ನುವಂತ ಮೆಸೇಜ್ ಅನ್ನ ಕೊಡ್ರಿ. ಮತ್ತೆ ರಿಯಲ್ದೊಳಗ ಅನಿಸುತ್ತೆ ನೋಡ್ರಿ, ಅವ್ರು ಮಾತ್ರ ಕೊಡೋದಿದೆ. ಓಕೆನಾ? ಎಸ್. ಸೊ ಇದೀಗ ನಾವು ನಮ್ಮ ಇವತ್ತಿನ ಅತ್ಯಂತ ಪ್ರಮುಖವಾಗಿರುವಂತ ವಿಷಯದ ಕಡೆಗೆ ಹೋಗೋಣ. ನಾವು ಕಲಿತಾ ಇರುವಂತ ಇವತ್ತಿನ ರೇಖೆಯ ಹೆಸರೇನು ಅಂದ್ರ ಸ್ವಭಾಸ. ಭಾರತೀಯ ರೇಖೆಯ ಮೊದಲ ಹಂತ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದ್ರ ಹೆಸರು ಬರುತ್ತೆ ಸ್ವಭಾಸ. ಸ್ವಭಾಸ ಅಂದ್ರ ನನ್ನೊಳಗಿನ ನಾನು ಏನು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಳ್ತೀನಿ ಲೆವೆಲ್ 1 ಅಲ್ಲಿ. ಹಾಗಾಗಿ ಇದು ಕೇವಲ ಸೆಲ್ಫ್ ಹೀಲಿಂಗ್ ನಲ್ಲಿ ಮಾತ್ರ ಇರುವಂತ ಕೋರ್ಸ್ ಇದು. ಇಲ್ಲಿ ನೀವು ಅದರ್ಸ್ ಹೀಲಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ನಿಮ್ಮನ್ನ ನೀವು ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ, ಸ್ವಯಂ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸಹಾಯ ಆಗುತ್ತೆ. ಮೊದಲನೇ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಡ್ರಿ. ಇದು 3 ದಿನಗಳ ಕಾಲ ನಡೆಯುವಂತ ಸೆಷನ್ ಇದೆ. ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿವಸ. ಈ 3 ದಿನಗಳಲ್ಲಿ ನಾವ್ ಏನನ್ನ ಕಲಿತೀವಿ ಅನ್ನುವಂಥದ್ದು ಸ್ವಲ್ಪ ಪಾಯಿಂಟ್ಸ್ ಅನ್ನ ಹಾಕೊಡ್ರಿ. ಮೊಟ್ಟ ಮೊದಲು ನಾನ್ ನಿಮ್ಗೆ ಏನ್ ಕಲಿಸ್ತೀನಿ ಅಂದ್ರ ರೇಖೀಯ ಮೂಲ ಇತಿಹಾಸ. ಋಗ್ವೇದದಿಂದ ಪ್ರಾರಂಭ ಆಗಿರುವಂತಹ ರೇಖಿ ಇಲ್ಲಿಯವರೆಗೆ ಯಾವ ರೀತಿ ಇದು ನಡೆದು ಬಂತು ಅನ್ನುವಂತಹ ರೇಖಿಯ ಮೂಲ ಇತಿಹಾಸವನ್ನ ಮೊಟ್ಟ ಮೊದಲು ಕಲಿತೀರಿ ನೀವು. ಫಸ್ಟ್ ಬರ್ಕೋರಿ ರೇಖಿ ಹಿಸ್ಟ್ರಿ, ಇತಿಹಾಸ. ಎಸ್, ರೇಖಿಯ ಇತಿಹಾಸ. ಅದಾದ ನಂತರ ಸೆಕೆಂಡ್ ಬರ್ಕೋರಿ ಜೀವನದ 7 ಏರಿಯಾಗಳಲ್ಲಿ ರೇಖಿ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನುವಂತ ಸೈಂಟಿಫಿಕ್ ಪಾಯಿಂಟ್ಸ್ ಗಳನ್ನ ನೀವು ಕಲಿತ್ರಿ. ಮತ್ತೆ ರೇಖಿ ಭ್ರಮೆ ಅಲ್ಲ, ಯಾವಾಗ್ಲೂ ನೆನ್ಪಿಡ್ರಿ. ರೇಖಿ ಏನಿದೆ ಅಂದ್ರೆ ಅದು ಒಂದು ವಿದ್ಯೆ ಇದೆ, ಮತ್ತೆ ವೈಜ್ಞಾನಿಕವಾಗಿರುವಂತಹ ವಿದ್ಯೆ ಇದೆ. ಹಾಗಾಗಿ ಸ್ಪಿರಿಚುವಲ್ ಅನ್ನುವಂಥದ್ದು ಸೈನ್ಸ್ ಇದೆ, ಅಧ್ಯಾತ್ಮ ಅನ್ನುವಂಥದ್ದು ಸಮೇತ ವಿಜ್ಞಾನದ ಜೊತೆಗೆ ಜೋಡಿಸಿಕೊಂಡಿರುವಂಥದ್ದು. ಹಾಗಾಗಿ ಜೀವನದ 7 ಏರಿಯಾಗಳಲ್ಲಿ ರೇಖಿ ನಮ್ಗೆ ಏನ್ ಸಪೋರ್ಟ್ ಮಾಡುತ್ತೆ ಅಂತೇಳಿ 2ನೇದ್ರಲ್ಲಿ ಕಲಿತೀರಿ. ಅವ್ ಯಾವ ಏರಿಯಾಗಳಂತ ನಾನು ಒಂದೊಂದೊಂದೊಂದು ಹೇಳ್ತೀನಿ, ಬರೆಸ್ತೀನಿ. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಪಂಚಕೋಶಗಳ ಬಗ್ಗೆ ನೀವು ಕಲಿತೀರಿ. ರೇಖಿಯ ಪಂಚಕೋಶಗಳು, ನಮ್ಮ ಶರೀರದಲ್ಲಿ 5 ಕೋಶ. ಪಂಚತತ್ವಗಳು ನಿಮ್ಮೆಲ್ಲರಿಗೂ ಗೊತ್ತಿವೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವೆಲ್ಲವೂ ನಮ್ಗೆ ಗೊತ್ತಿದೆ. ಆದ್ರೆ ಪಂಚಕೋಶಗಳು, ಇಂಡಿಯನ್ ರೇಖಿಯಲ್ಲಿ ಪಂಚಕೋಶಗಳ ಮಹತ್ವ ಬಹಳ ಇದೆ. ಹಾಗಾಗಿ ಅದ್ರ ಬಗ್ಗೆ ನೀವು ಕಲಿತೀರಿ, ಪಂಚಕೋಶಗಳು. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಸಪ್ತ ಚಕ್ರಗಳ ಮಾಹಿತಿ. 7 ಚಕ್ರಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. 7 ಚಕ್ರಾಸ್.
ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಬ್ರಹ್ಮಾಂಡದ ನಿಯಮ. ಯೂನಿವರ್ಸ್ ಇದೆ ನೋಡ್ರಿ, ಅದಕ್ಕೆ ಅದರದೇ ಆಗಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ, ನಿಯಮಗಳಿವೆ. ನೀವು ಒಂದ್ ಸಲ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ರಿ, ಆ ನಿಯಮದ ಮೇಲೆ ನಡೆಯೋದಕ್ಕೆ ಶುರು ಮಾಡಿದ್ರೆ ಬ್ರಹ್ಮಾಂಡ 100% ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬ್ರಹ್ಮಾಂಡದ ನಿಯಮವನ್ನ ನೀವು ಅರ್ಥ ಮಾಡ್ಕೊಳ್ತ್ರಿ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ರೇಖೀಯ ಪಂಚತತ್ವಗಳನ್ನ ನೀವು ಅರ್ಥ ಮಾಡ್ಕೊಳ್ತ್ರಿ. ರೇಖಿ 5 ತತ್ವಗಳ ಬೇಸ್ ಮೇಲೆ ರೇಖಿ ನಡೀತಾ ಇದೆ. ಆ 5 ತತ್ವಗಳನ್ನ ನೀವಿಲ್ಲಿ ಅರ್ಥ ಮಾಡ್ಕೊಳ್ತೀರಿ. ಉಷಾ ಮೇಡಮ್ ಬರೀರಿ, ನೋಟ್ಸ್ ಮಾಡಿ. ನನ್ಗೆ ಗೊತ್ತಿದೆ ಕೆಲವ್ರಿಗೆ ಬರೆಯೋದು ಕಷ್ಟ ಇದೆ. ಯಾರ್ಯಾರು ಸ್ವಲ್ಪ ಎಜುಕೇಶನ್ ಡಿಪಾರ್ಟ್ಮೆಂಟ್ ದವ್ರು ಇದ್ರಿ ನಿಮ್ಗೆ ಬರೆಯೋದು ಬಹಳ ಈಸಿ ಇದೆ, ಉಳ್ದವ್ರಿಗೆ ಸ್ವಲ್ಪ ಕಷ್ಟ ಇದೆ. ಆದ್ರೆ ನಮ್ ಕಡೆ ಹೇಳ್ತಾರ ಸವ್ ಬಕ್ನಾ ಏಕ್ ಲಿಖ್ನಾ, 100 ಮಾತಾಡೋದು 1 ಬರೆಯೋದು ಈಕ್ವಲ್ ಇದೆ. ಹಾಗಾಗಿ ನಾನು ಯಾವಾಗ್ಲೂ ಬರ್ಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಇವತ್ತಿಗೆ ನನ್ನ ಸ್ಟೂಡೆಂಟ್ಸ್ ಗಳ ಅನುಭವ ಹೇಳ್ತೀನಿ, ಅವ್ರು ಎಷ್ಟೆಷ್ಟು ಬರ್ದಿದ್ದಾರೆ ನೋಡ್ರಿ ಅಷ್ಟಷ್ಟು ಅವ್ರಿಗೆ ರಿಸಲ್ಟ್ ಬಂದಿದೆ. ಯಾಕಂದ್ರೆ ಈ ಡೈರಿ ಇದೆ ನೋಡ್ರಿ, ಇದು ಫ್ರೀ ಕೋರ್ಸ್ ನಿಮ್ಗಿದೆ, ನಮ್ಗಿಲ್ಲ, ನೆನ್ಪಿಡ್ರಿ. ಯಾರ್ಯಾರಿಗೆ ಅನಿಸುತ್ತೆ ಇದು ಫ್ರೀ ಕೋರ್ಸ್ ಇದೆ ಅಂತ? ಅದು ಒಂದು ವರ್ಡ್ ಬರ್ಕೊಡ್. ಜಗತ್ತಲ್ಲಿ ಯಾವುದು ಉಚಿತ ಇಲ್ಲ. ಇವೇನ್ ಪಂಚತತ್ವಗಳಿವೆ ನೋಡ್ರಿ, ಗಾಳಿ ಬೆಳಕು ನೀರು ಇವೇನವ ನೋಡ್ರಿ, ಇವಿಷ್ಟು ಫ್ರೀ ಬಿಟ್ರ 6ನೇದು ಯಾವ್ದು ಫ್ರೀ ಇಲ್ಲ. ಈಗ ಅದಕ್ಕೂ ರೇಟ್ ಇದೆ ಬಿಡ್ರಿ, ಭೂಮಿ ಫ್ರೀ ಇದೆ, ಬಟ್ ಅದಕ್ಕೂ ಬೆಲೆ ಕೊಟ್ಟು ನಾವು ಪ್ಲಾಟ್ ಅನ್ನ ಖರೀದಿ ಮಾಡ್ತಾ ಇದೀವಿ. ಹಾಗಾಗಿ ಜಗತ್ತಲ್ಲಿ ಯಾವುದು ಸಮೇತ ಉಚಿತ ಇಲ್ಲ. ಈ ಕೆಲವೊಂದ್ಸಲ ಏನಾಗುತ್ತೆ, ಉಚಿತ ಪ್ರಸಾದ ಅಂತ ಬೋರ್ಡ್ ಹಾಕಿರ್ತಾರ, ನೋಡಿದ್ರಿ? ಉಚಿತ ಪ್ರಸಾದ ಕತ್ತರಿಸಿ ಹೊಡೆಯೋರ್ ಅಂದ್ರೆ ಊಟ ಮಾಡೋರಿಗೆ ಉಚಿತ ಇದೆ. ಅಲ್ಲಿ ಒಳಗ್ ಹೋಗಿ ಮಾಡೋರ್ ಗತಿ ನೋಡ್ರಿ, ಒಳಗ್ ಹೋಗಿ. ಗೊತ್ತಾಯ್ತಾ? ಒಂದ್ ಬೆಂಕಿ ಪೊಟ್ನ ಇದೆ ನೋಡ್ರಿ, ಅದು ಯಾರು ಫ್ರೀ ಕೊಡೋದಿಲ್ಲ. ಹಾಗಾಗಿ ಜಗತ್ತಲ್ಲಿ ಯಾವ್ದು ಫ್ರೀ ಇಲ್ಲ, ಯಾರಿಗೂ ಫ್ರೀ ಇರೋದಿಲ್ಲ. ಅದು ನಮ್ಗೆ ಭ್ರಮೆ ಇದೆ ಅಷ್ಟೇ. ಫ್ರೀ ಇದೆ ಅಂತೇಳಿ ಬಹಳ ಜನ ನಾವು ಜಾಯಿನ್ ಆಗಿರ್ತೀವಿ. ಹಾಗಾಗಿ ನೀವು ಕೊಡುವ ಸಮಯ ಇದೆ ನೋಡ್ರಿ, ಅದಕ್ಕೂ ಬೆಲೆ ಇದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಇದು ಫ್ರೀ ಇದೆ ಅಂತ ಯಾರು ತಲೆಯಾಗಿಟ್ಕೊಳ್ಬೇಡ್ರಿ, ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಿಮ್ಗೆ. ಅದಾದ ನಂತರ ಯಾರ್ಯಾರು ಫೇಸ್ಬುಕ್ ಲಿಂದ ಬಂದಿರಿ, ಸ್ವಲ್ಪ ಫೇಸ್ಬುಕ್ ದವ್ರು ಫೇಸಿಂಗ್ ಮುಂದಕ್ ಮಾಡ್ರಿ. ನಾವು ಫೇಸ್ಬುಕ್ ಲಿಂದ ಬಂದಿದ್ದೇವ್, ಹಿಂಗೇನೋ ನೋಡ್ತಾ ಹೋದೇವ್, ನಾವು ಫೇಸ್ಬುಕ್ ಲಿಂದ ಬಂದಿದ್ದೇವ್. ನಿಮ್ಗ್ ಗೊತ್ತಿರ್ಲಿ ಫೇಸ್ಬುಕ್ ಲಿಂದ ಯಾರ್ಯಾರು ಬಂದಿರಿ, ಮತ್ತೆಲ್ಲಾರು ವಿಡಿಯೋ ಆಫ್ ಇಟ್ಟಿದ್ದೀರಿ ನೋಡ್ರಿ ನೀವೆಲ್ಲ. ನಮ್ಗೆ ಬಹಳ ಬೇಜಾರಾಗುತ್ತೆ. ರೇಖಿ ಲೆವೆಲ್ 1 ನೀವು ಲೆವೆಲ್ 2 ಬರ್ರಿ. ನೀವು ನಮ್ ಮಕ್ಕಳು ನೋಡ್ರಿ ಎಷ್ಟು. ನಿಮ್ಗೆ ಹೇಳ್ತೀನಿ, ಟೈಮ್ ಅಂದ್ರೆ ಟೈಮ್, ವಿಡಿಯೋ ಆನ್ ಅಂದ್ರೆ ಆನ್, ಬರ್ಕೊಡ್ರಿ ಅಂದ್ರೆ ಬರ್ಕೊಡ್ರಿ, ನೋಟ್ಸ್ ಮಾಡ್ಬೇಕಂದ್ರೆ ಮಾಡ್ಬೇಕು, ಆಕ್ಟಿವಿಟಿ ಮಾಡ್ಬೇಕಂದ್ರೆ ಮಾಡ್ಬೇಕು, ಅಫರ್ಮೇಶನ್ ಮಾಡ್ರಂದ್ರೆ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ ರೇಖಿ ಲೆವೆಲ್ 2 ದವ್ರು. ಬಟ್ 1ನೇದವ್ರು ಏನ್ ಬಂದಿರ್ತೀರಿನಲ್ಲ, ನಿಮ್ದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಿಮ್ಗೂ ನಮ್ಗೂ ರಿಲೇಷನ್ ಇರೋದಿಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಏನ್ ಶ್ರೀದೇವಿ ಹೂಗಾರೋ ಏನೋ ಬಂದಿತ್ತು, ನೋಡಿವಿ, ಬಂದಿದ್ದೇವ್. ಆಮೇಲೆ ಯಾವಾಗ ನೀವು ಜಾಯಿನ್ ಆಗಿರ್ತೀರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ರಿಯಲ್ದೊಳಗೆ ಇದು ವರ್ಕ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಬರೆದುಕೊಂಡಷ್ಟು ನಿಮ್ಮೊಳಗೆ ಏನಿರುತ್ತೆ ಅಂದ್ರ ಪುನರಾವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ. ಮತ್ತೆ ಇಡೀ ಜೀವನ ನಿಮ್ಗೆ ಇದು ಸಹಾಯ ಮಾಡುತ್ತೆ. ಎಲ್ಲೇ ಏನೇ ಡೌಟ್ಸ್ ಇದೆ, ಕ್ವಶನ್ಸ್ ಇದೆ ಅಂದ್ರೆ ಓನ್ಲಿ ಡೈರಿ ತೆಗೆದ್ರೆ ಸಾಕು, ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ. ಓಕೆನಾ? ಎಸ್. ಅದ್ರ ನಂತರ ಮತ್ತೇನ್ ಕಲಿತೀರಿ ಅಂತ ಬರ್ಕೋರಿ, ಔರಾ ಕ್ಲೆನ್ಸಿಂಗ್ ಅನ್ನ ಕಲಿತೀರಿ. ಪ್ರಭಾವಳಿಯ ಸ್ವಚ್ಛತೆ, ನಿಮ್ಮ ಪ್ರಭಾವಳಿಯ ಸ್ವಚ್ಛತೆಯನ್ನ ನೀವು ಕಲಿತೀರಿ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಸೆಲ್ಫ್ ಹೀಲಿಂಗ್ ನ ಸ್ಟೆಪ್ಸ್ ಗಳನ್ನ ಕಲಿತೀರಿ. ಮತ್ತೆ ಇಲ್ಲೂ ಬರೆಯೋದಿರುತ್ತೆ ಸೆಲ್ಫ್ ಹೀಲಿಂಗ್ ನ ಪೂರ್ತಿ ಸ್ಟೆಪ್ಸ್ ಎಲ್ಲ ಬರೆಸ್ತೀನಿ, ಮತ್ತೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ. 2 ಕೆಲಸ ಇದೆ. ಸಂಡೇ ದಿವಸ ಬಹಳ ವರ್ಕ್ ಇದೆ ನಿಮ್ಗೆ. ಹಾಗಾಗಿ ರವಿವಾರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ 2 hours ನ ಸೆಷನ್ ಅನ್ನ ಮಾಡ್ತೀವಿ ನಾವು. ಸಂಡೇ ಮಾತ್ರ ಬೆಳಿಗ್ಗೆ ಇರುತ್ತೆ, ಅದಕ್ಕೆ ಬೇರೆ ಕಾರಣನೂ ಇವೆ. ನಾಳೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಕೊನೆಗೆ ಬರುತ್ತೆ ರೇಖೀಯ ದೀಕ್ಷೆ. ಇಷ್ಟು ನಿಮ್ಗೆ ನೀವು 3 ದಿನಗಳ ಕೋರ್ಸ್ ನಲ್ಲಿ ಸಿಗ್ತಾ ಇದೆ. ಮತ್ತೆ 1 ನಿಮಿಷನು ನೀವು ಕಳ್ಕೊಂಡ್ರಿ ಅಂತ ತಿಳ್ಕೊರ್ ಬಹಳ ದೊಡ್ಡದನ್ನ ಕಳೆದು ಬಿಡ್ತೀರಿ. ಸೊ ಹಾಗಾಗಿ 1 ನಿಮಿಷ ಇದೆ ನೋಡ್ರಿ, ಅದಕ್ಕೂ ಸಮೇತ ಬೆಲೆ ಇದೆ. ಇದೀಗ ಬರ್ಕೊಡ್ರಿ ರೇಖೀಯ ಇತಿಹಾಸ. ರೇಖೀಯ ಇತಿಹಾಸ. ಈಗ ನಮ್ಗೆ ರೇಖಿ ಅಂತ ಬಂದ ತಕ್ಷಣ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಇದನ್ನ ಹೇಳಿದ್ರು. ಅವರೇ ಜಗತ್ತಿನ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಈ ಎಲ್ಲಾ ಇತಿಹಾಸ ನನ್ಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಆದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅವರೇ ಹೇಳ್ತಾರ, ನಾನು ಭಾರತಕ್ಕೆ ಹೋಗಿ 12 ವರ್ಷಗಳ ಕಾಲ ವೇದಗಳನ್ನ ಅಧ್ಯಯನ ಮಾಡೀನಿ, ವೇದಗಳಲ್ಲಿ ಇದು ದಾಖಲಿದೆ ಅಂತ ಹೇಳಿ ಡಾಕ್ಟರ್ ಮಿಕಾವೊ ಉಸುಯಿ ಅವರೇ ಹೇಳ್ತಾರೆ. ಹಾಗಾಗಿ ಈಗ ಬರ್ಕೊಡ್ರಿ, ಮೊಟ್ಟ ಮೊದಲು ಇದ್ರ ದಾಖಲೆ ನಮ್ಗೆ ಎಲ್ಲಿ ಲಭ್ಯ ಇದೆ ಅಂದ್ರ ಋಗ್ವೇದದಲ್ಲಿ. ಬರ್ಕೊಡ್ರಿ. ಎಲ್ಲಿಂದ ಶುರು ಆಗುತ್ತೆ ರೇಖಿ ನಮ್ದು?
ಋಗ್ವೇದದಲ್ಲಿ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಡ್ರಿ. ನಿಮಗ್ ಲಭ್ಯ ಇದ್ರೆ ಋಗ್ವೇದ ತೆಗೆದು ನೋಡ್ಬೋದು ನೀವು ಆರಾಮ್ಸೆ. 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವರ್ಡ್ ಬರುತ್ತೆ, ಒಂದು ಶ್ಲೋಕ ಬರುತ್ತೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ ಅಂದ್ರ ನನ್ನ ಹಸ್ತದಲ್ಲಿ ಏನಿದೆ ಅಂದ್ರ ಭಗವಂತನ ಶಕ್ತಿ ಇದೆ ಅಂತೇಳಿ ಋಗ್ವೇದ ಹೇಳುತ್ತೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅಯಂ ಮೇ ಹಸ್ತೋ, ನನ್ನ ಹಸ್ತಗಳಲ್ಲಿ ನನ್ನ ಅಂಗೈಗಳಲ್ಲಿ ಏನಿದೆ ಭಗವಂತನ ತರಂಗಗಳಿದೆ ಅಂತೇಳಿ ಋಗ್ವೇದ ಹೇಳುತ್ತೆ. ಹಾಗಾದ್ರೆ ರೇಖಿಯಲ್ಲಿ ಯಾವುದನ್ನ ನಾವು ಬಳಸ್ತಾ ಇದ್ದೀವಿ? 2 ಕೈಗಳನ್ನ. ಇದರಲ್ಲಿ ಎನರ್ಜಿ ಪಾಯಿಂಟ್ಸ್ ಗಳಿವೆ ಅಂತೇಳಿ ನಮ್ ಎಲ್ಲರಿಗೂ ಗೊತ್ತಿರುವಂತದ್ದಿದೆ. ಹಾಗಾಗಿ ಇದರ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಋಗ್ವೇದದಿಂದ ಶುರುವಾಗುತ್ತೆ. ಹಾಗಾಗಿ ಬರ್ಕೊಡ್ರಿ, ಇಡೀ ವಿಶ್ವ, ಒಂದ್ ನಿಮಿಷ ಹತ್ರ ಇದೆ ತೋರಿಸ್ತೀನಿ. ಇದು ಭೂಮಿ ಇದೆ, ಪೃಥ್ವಿ ಇದೆ, ಗೊತ್ತಲ್ಲ ನಿಮ್ಗೆ. ಈ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಬರ್ಕೊಡ್ರಿ ಇದು ವರ್ಡ್, ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಈ ಮರ ಏನಿದೆ ನೋಡ್ರಿ, ಇದರ ಅಧ್ಯಾತ್ಮದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರು ಅದು ಭಾರತ ಇದೆ. ಇದು ಎಲ್ಲರಿಗೆ ಹೆಮ್ಮೆಯಿಂದ ನೀವು ಅರ್ಥ ಮಾಡ್ಕೊಡ್ರಿ. ಬಿಟ್ರೆ ಎರಡನೇದ್ ಬರುತ್ತೆ ಗ್ರೀಕ್. ಗ್ರೀಕ್ ನಲ್ಲೂ ಬಹಳ ಸ್ಪಿರಿಚುವಲ್ ಜನ ಹಿಂದೆಯಿಂದನು. ಹಾಗಾಗಿ ಭಾರತ ಏನಿದೆ ಇಡೀ ವಿಶ್ವದ ಅಧ್ಯಾತ್ಮದ ತಾಯಿ ಬೇರು. ಮರ ಅದ್ ಎಷ್ಟೇ ದೊಡ್ಡದಿರ್ಲಿ, ತಾಯಿ ಬೇರು ಸ್ಟ್ರಾಂಗ್ ಇದ್ದಾಗ ಮಾತ್ರ ಎಲ್ಲಾ ಕಡೆಗೂ ಏನಾಗುತ್ತೆ, ಅಲ್ಲಿರುವಂತ ನೀರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಪ್ರತಿಯೊಂದು ಏನ್ ಮಾಡುತ್ತೆ, ಸಪ್ಲೈ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಭಾರತ ಇದೆ ನೋಡ್ರಿ, ಇದು ಅಧ್ಯಾತ್ಮದ ಮೂಲ ಸ್ವರೂಪದಿಂದ ಕೂಡಿರುವಂತದ್ದು. ಹಾಗಾಗಿ ಮೊದಲು ಎಲ್ಲಿ ಬರುತ್ತೆ? ಋಗ್ವೇದ. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಅಥರ್ವ ವೇದ. ಎರಡನೇದೇನ್ ಬರುತ್ತೆ? ಅಥರ್ವ ವೇದ. ನೀವು ಯಾವ್ದನ್ನ ಇವತ್ ಯೂಟ್ಯೂಬ್ ತುಂಬಾ ಹುಡ್ಕಾಡ್ತಾ ಇದ್ದೀರಿ ನೋಡ್ರಿ. ಏನ್ ಹುಡ್ಕಾಡ್ತಾ ಇದ್ರಿ? ವಾಟರ್ ಮೆಡಿಟೇಷನ್. ಯಾರ್ಯಾರು ಸರ್ಚ್ ಮಾಡೋರಿದ್ರಿ ವಾಟರ್ ಮೆಡಿಟೇಷನ್ ಮಾಡೋದು? ಅಲ್ಲೆಲ್ಲ ಡಾಕ್ಟರ್ ಮಸಾರೋ ಇಮೋಟೋ ಅವರನ್ನ ಹುಡುಕಾಟ ಮಾಡೋದು, ಅವರನ್ನ ನೋಡೋದು, ಅವ್ರು ಏನ್ ಹೇಳಿದ್ರು ಏನ್ ಕೇಳಿದ್ರು ಬರ್ಕೊಡ್ರಿ. ವಾಟರ್ ಮೆಡಿಟೇಷನ್ ಶುರು ಮಾಡಿದ್ ಯಾರು ಅಂದ್ರ ನಮ್ಮ ಅಥರ್ವ ವೇದ. ಅಥರ್ವ ವೇದದಲ್ಲಿ ಪುನಃ ನಮ್ಗೆ ದಾಖಲೆ ಸಿಗುತ್ತೆ. ಏನ್ ದಾಖಲೆ ಸಿಗುತ್ತೆ ಅಂದ್ರ, ನನ್ನ 2 ಅಂಗೈಗಳಲ್ಲಿ, ವರ್ಡ್ ಹಿಂಗೆ ಬರೀರಿ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ ಅಥರ್ವ ವೇದ. ಮತ್ತೆ ಕೆಲವೊಂದು ಬುಕ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ, ಮೊದಲು ಬರೀರಿ ನೀವು ಎಲ್ಲೆಲ್ಲಿದೆ ಅಂತ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಯೂನಿವರ್ಸ್ ನ ಪವರ್ ನನ್ನ ಅಂಗೈಯಲ್ಲಿದೆ ಅಂತ ಅಥರ್ವ ವೇದ ಹೇಳುತ್ತೆ. ಅದ್ರ ಜೊತೆಗೆ ಹೇಳುತ್ತೆ ಯಾವ್ದಕ್ ನಾನ್ ಬಳಸ್ತೀನಿ ಅಂದ್ರ ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ರೇಖಿಯ ಮೊದಲ ಹಂತ ಮಾತ್ರ ಸೆಲ್ಫ್ ಫೀಲಿಂಗ್ ಇದೆ. ನಮ್ ಸಲಿಂದ ನಾವಿರೋದು ರೇಖಿ ಲೆವೆಲ್ 1. ಆಮೇಲೆ 2, 3, 4 ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲಾನು ಬರುತ್ತೆ ನೋಡ್ರಿ. ಅದು ಎಲ್ಲಾನು ಇನ್ನೊಬ್ರ ಸಲುವಾಗಿದೆ, ಲೋಕ ಕಲ್ಯಾಣಕ್ಕಾಗಿರುವ ವಿದ್ಯೆ ಇದು. ಹಾಗಾಗಿ ರೇಖಿ ಇದೆ ನೋಡ್ರಿ, ರೇಖಿ ಕೋರ್ಸ್ ಅಲ್ಲ, ರೇಖಿ ಕೋರ್ಸ್ನು ಅಲ್ಲ, ರೇಖಿ ಟ್ರೈನಿಂಗ್ ಅಲ್ಲ. ರೇಖಿ ಬರ್ಕೊಡ್ರಿ, ರೇಖಿ ಏನಿದೆ ಅಂದ್ರೆ ಒಂದು ವಿದ್ಯೆ ಇದೆ. ಕೋರ್ಸು, ಟ್ರೈನಿಂಗು ಮತ್ತೆ ವಿದ್ಯೆಗೆ ಏನು ವ್ಯತ್ಯಾಸ ಅಂದ್ರ, ಕೋರ್ಸು ಟ್ರೈನಿಂಗ್ ಇದೆ ನೋಡ್ರಿ, ಅದು ಬಾಹ್ಯದಲ್ಲಿ ವರ್ಕ್ ಮಾಡುತ್ತೆ, ಹೊರಗಿಂದೇನೋ ನಮ್ಗೆ ಇನ್ಕಮ್ ಕೊಡುತ್ತೆ, ಏನೋ ಮಾಡ್ತೀವಿ ಎತ್ತೋ ನಡೀತಾ ಇರುತ್ತೆ ಜೀವನ, ಲೈಫ್. ಆದ್ರೆ ಯಾವುದು ವಿದ್ಯೆ ಇರುತ್ತೆ ನೋಡ್ರಿ, ಅದು ನಮ್ಮ ಆತ್ಮವನ್ನ ಪರಿವರ್ತನೆ ಮಾಡುತ್ತೆ. ನನ್ನ ಅಂತರಂಗ, ಇನ್ನರ್ ಜರ್ನಿ ಅಂತೀವಿ ನೋಡ್ರಿ, ಅದನ್ನ ಚೇಂಜ್ ಮಾಡುತ್ತೆ ವಿದ್ಯೆ. ಹಾಗಾಗಿ ಸ್ವಯಂ ಮೇಲೆ ವರ್ಕ್ ಮಾಡುತ್ತೆ. ರೇಖಿ ಕೋರ್ಸ್ ಅಲ್ಲೇ ಅಲ್ಲ. ಹಾಗಾಗಿ ಇದು ಒಂದೇನಿದೆ, ವಿದ್ಯೆ ಇದೆ. ಅದಾದ ನಂತರ 3ನೇ ದಾಖಲೆ ಬರ್ಕೋರಿ, ನಾಥ ಸಂಹಿತ. ನೀವು ಗೋರಖ್ನಾಥ್, ಮಚೇಂದ್ರನಾಥ್ ಅಂತ ಹೆಸರುಗಳು ಕೇಳಿರ್ಬೋದು. ನವನಾಥರು ಅಂತ ಹೇಳಿ ಬರ್ತಾರೆ ನಿಮ್ಗೆ. ಇಲ್ಲಿ ಗುಲ್ಬರ್ಗ ಹತ್ರ ಗಾಣಗಾಪುರ ಅಂತ ಬರುತ್ತೆ, ಬಹಳಷ್ಟು ಫೇಮಸ್ ಇರುವಂತದ್ದು. ಎಲ್ಲ ವಿದೇಶ ಜನನು ಬರ್ತಾರೆ ಅಲ್ಲಿ. ಅಲ್ಲಿ ಒಂದು ಪಂಥ ಬರುತ್ತೆ, ನಾಥ ಪಂಥ ಅಂತ ಹೇಳಿ, ನಾಥ ಪರಂಪರೆ ಅಂತ ಒಂದು ಪರಂಪರೆ ಇದೆ. ಅಲ್ಲಿ 9 ಜನ ನಾಥರಿದ್ದಾರೆ. ಅದರಲ್ಲಿ ಗೋರಖ್ನಾಥರು ಅಂತ ಹೇಳಿ ಬರ್ತಾರೆ.
ಗೋರಖನಾಥರು ಬರೆದಿರುವಂತ ನಾಥ ಸಂಹಿತ ಅನ್ನುವಂತಹ ಕೃತಿಯನ್ನ ನಿಮ್ಗೆ ತೋರಿಸ್ತೀನಿ ನಾನು. ನಾಥ ಸಂಹಿತ ಅನ್ನುವಂತಹ ಕೃತಿಯ 40% ಆ ಪುಸ್ತಕದ 40% ಏನ್ ಹೇಳುತ್ತೆ ಅಂದ್ರೆ ರೇಖಿ ಬಗ್ಗೆ ಮಾಹಿತಿ ಕೊಡುತ್ತೆ. ನಮ್ಮ ಅಂಗೈಯಲ್ಲಿ ಯಾವ ರೀತಿ ತರಂಗಗಳು ಅಟ್ರಾಕ್ಟ್ ಆಗುತ್ತೆ, ನಮ್ಗೆ ಹೀಲಿಂಗ್ ಯಾವ ರೀತಿ ಆಗುತ್ತೆ ಅಂತ 40% ನಾಥ ಸಂಹಿತಾದಲ್ಲಿ ಸಿಗುತ್ತೆ. ಎಸ್, ಓಕೆ, ಇಷ್ಟು ಬರ್ದಿರಿ ಅಂತ ಅನ್ಕೊಂಡಿನಿ. ಮುಂದೆ ಹೋಗೋಣ. ಬರೆಯೋದೇನಾದ್ರೂ ಸ್ಪೀಡ್ ಆಗ್ತಾ ಇದೆನಾ? ಸ್ಪೀಡ್ ಆದ್ರೂ ತಲೆ ಕೆಡ್ಸ್ಕೊಳ್ಬೇಡ್ರಿ, ಇದ್ರದ್ದು ರೆಕಾರ್ಡಿಂಗ್ ಸಿಗುತ್ತೆ. ನಂಗೆ ಗೊತ್ತಾಗ್ತಾ ಇದೆ ಸುಜಾತ. ಆಗ್ತೆ ಮತ್ ಈಗೀಗೆ ಬಂದ್ರು ನೋಡ್ರಿ, ವಿದ್ಯೆ ಒಲಿಯೋದು ಸುಮ್ನೆ ಅದಾನ. ಆರಾಮ್ ಏನು ಮಾಡಂಗಿಲ್ಲ ಅಂದ್ರೆ ರೇಖಿ ಹೆಂಗ್ ಒಲಿಯೋದಿಲ್ಲ. ಇಲ್ಲಿ ನೀವು ಸ್ಟ್ರಗಲ್ ಮಾಡ್ಬೇಕು. ನಾನ್ ಮಾಡೀನಿ, ನೀವು ಮಾಡ್ಬೇಕಷ್ಟೇ. ನಾವಿಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ, ಕಲಿಬೇಕಾಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಮಾಡಿದಾಗ ಮಾತ್ರ ಅದು ನಮ್ಗೆ ನಿಲುಕುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಒಂದು ಪುರಾಣ ಬರುತ್ತೆ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಹಿಂದೆ ನೀವು ಏನಾದ್ರೂ ಹಿಂದಿನ ಕಾಲದ ಯಾವುದೇ ಪುಸ್ತಕಗಳನ್ನ ತಗೋರಿ, ಅದು ಪುರಾಣಗಳಲ್ಲಿ ನಮಗ್ ಸಿಗುತ್ತೆ. ಆ ಪುರಾಣಗಳಲ್ಲಿ ಸ್ಟೋರಿ ಶುರು ಆಗುತ್ತೆ. ಪಾರ್ವತಿ ಇರ್ತಾಳ, ಶಿವನಿಗೇನೋ ಕೇಳ್ತಾಳ, ನಾರದ್ರ ಇರ್ತಾರ, ಯಾರಿಗೋ ಕೇಳ್ತಾರ, ಯಾರಿಗೋ ಕೇಳಿರ್ತಾರ, ಇವ್ರು ಆನ್ಸರ್ ಮಾಡ್ತಾರ. ಅದೇ ಪುಸ್ತಕ ಆಗಿರುತ್ತೆ. ನೀವ್ ಹಿಂದಿನ ಕಾಲದ ಪುಸ್ತಕಗಳನ್ನ ಓದ್ರಿಬೇಕಾದ್ರೆ ಒಂದೆರಡು. ಇಲ್ಲಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಇದೆ ನೋಡ್ರಿ. ಈ ಪುರಾಣದಲ್ಲೂ ಸಮೇತ ನಾಡಿಗಳ ಬಗ್ಗೆ ಅಧ್ಯಯನ ಇದೆ. ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳೇನಿವೆ ನೋಡ್ರಿ, ಈ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಅದಾದ ನಂತರ ಒಂದು ಉಪನಿಷತ್ ಬರುತ್ತೆ, ಅದರಲ್ಲಿ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್. ಈ ಎಲ್ಲವುಗಳಲ್ಲೂ ಸಮೇತ ರೇಖಿಯ ಬಗ್ಗೆ ದಾಖಲೆ ಇದೆ. ಈಗ ನಾನು ಒಂದೊಂದು ಹೇಳ್ತೀನಿ ನೋಡ್ರಿ. ನಿಮ್ಗೆ ಪುಸ್ತಕ ಕಾಣ್ತಾ ಇದೆನಾ? ನಾಥ ಸಂಹಿತ. ಈ ಬುಕ್ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಇದು ನಾಥ ಸಂಹಿತ. ಇದ್ರಲ್ಲಿ 40% ಇದರಲ್ಲಿ ಎಲ್ಲಾ ಮಾಹಿತಿಗಳಿವೆ. ಕೃಷ್ಣ ಸರ್ ಸ್ಕ್ರೀನ್ ಶಾಟ್ ತಗೋಬೇಡ್ರಿ, ನೀವು ತಗೊಂಡ್ರಿ ಇಲ್ಲಿ ನಮ್ಗೆ ತೊಂದರೆ ಆಗುತ್ತೆ. ಓಕೆ, ಡನ್. ಅದರ ನಂತರ ಎರಡನೇ ದಾಖಲೆ ಬರುತ್ತೆ, ವೇಟ್ ಮಾಡ್ರಿ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಎರಡನೇ ಕಾಣ್ತಾ ಇದೆನಾ? ಯಾರ್ಯಾರಿಗೆ ಕಾಣ್ತಾ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಅಂದ್ರೆ ನನ್ಗೆ ಗೊತ್ತಾಗೋದಿಲ್ಲ ಸ್ಕ್ರೀನ್ ಮೇಲೆ ಕೆಲವೊಂದ್ಸಲ. ಸ್ಕ್ರೀನ್ ಕಾಣ್ತಾ ಇದೆನಾ ನಿಮ್ಗೆ? ಡನ್. ಹುಷಾರ್. ಯಾರಾದ್ರೂ ಒಬ್ರು ಸ್ವಲ್ಪ ನೀವು ಕೈ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಇದೆ ನೋಡ್ರಿ. ಇದರಲ್ಲಿ ನಾಡಿಗಳ ಬಗ್ಗೆ ನಾವು ಅಧ್ಯಯನವನ್ನ ನೋಡ್ತೀವಿ, ನಾಡಿ ಅಧ್ಯಯನ. ಎಸ್. ಅದರ ನಂತರ ಮತ್ತೊಂದು ಕೃತಿ ಬರುತ್ತೆ ಇಲ್ಲಿ, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಉಪನಿಷತ್. ಈ ಎಲ್ಲಾ ದಾಖಲೆಗಳ ಮೂಲ ನಮ್ಗೆ ಏನ್ ಹೇಳುತ್ತೆ ಅಂದ್ರ, ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ನಮ್ಮದೇ ಇದೆ ಅಂತ ಹೇಳಿ. ಈಗ ಯಾರ್ಯಾರಿಗೆ ಗ್ಯಾರಂಟಿ ಬಂತು ನಿಜವಾಗ್ಲೂ ನಮ್ದೇ ಇದೆ ಅಂತ ಹೇಳಿ? ಯಾರ್ಯಾರಿಗೆ ಅನಿಸ್ತು ಹೌದು ಮೇಡಮ್ ಇಷ್ಟೆಲ್ಲ ಹೇಳತ್ತಾರ ಅಂದ್ರೆ ಅದು ನಮ್ದೇ ಇದೆ ಅಂತ? ವಿತ್ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. ನೀವು ಸಮಯ ಇದ್ರೆ ಇವೆಲ್ಲಾ ಪುಸ್ತಕಗಳನ್ನ ತರಿಸಿ ಆರಾಮ್ಸೆ ಓದ್ಬೋದು. ನಾನು ಓದಿನಿ, ನನಗೆ ಅರ್ಥ ಆಯ್ತು. ಹಾಗಾಗಿ ನಾನು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮುಂಚೆ 4 ವರ್ಷ ಉಸುಯಿ ರೇಖೆಯನ್ನ ಕಲಿಸ್ತಿದ್ದನು. 4 years ಅಲ್ಲೇ ಸೀನಿಯರ್ ನಾನು. ಸುಮಾರು ಅದು ಉಸುಯಿ ರೇಖೆ 50,000 ಜನರಿಗೆ ನಾವು ಕಲಿಸಿದ್ದು. ಬಹಳ ದೊಡ್ಡ ಲೆವೆಲ್ದಲ್ಲಿ ನಮ್ ಕೋರ್ಸ್ಗಳನ್ನ ನಡೀತಾ ಇತ್ತು. ನನ್ಗೆ ಅಚಾನಕ್ಕೆ ಗೊತ್ತಾಗಿದ್ದು ಏನು ಅಂದ್ರ, ಇದು ನಮ್ ದೇಶದ್ದೇ ಇದೆ. ಅದನ್ನ ನಾನು ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ದ. 9 ತಿಂಗಳು ನಾವ್ ಯಾವ್ದು ಕೋರ್ಸ್ ಮಾಡ್ಲಿಲ್ಲ, ನೆನ್ಪಿಟ್ಕೋರಿದು. 9 ತಿಂಗಳು ಪೂರ್ತಿ ಹೋಲ್ಡ್ ಮೇಲೆ ಇತ್ತು. ನಮ್ ಹೊಸದ್ ಏನೋ ಒಂದ್ ಮಾಡ್ಬೇಕು, ನಮ್ ದೇಶದ ಅಂದ್ರೆ ನಾವ್ ಯಾಕೆ ಮಾಡ್ಬಾರ್ದು? ಅದು ಯಾಕೆ ಮಾಡ್ಬೇಕು? ನಾವು ಹೊಸದ್ ಮಾಡಂಗಿಲ್ಲ, ನಮ್ದೇ ಮಾಡೋಣ ಅಂತೇಳಿ ಸರ್ಚ್ ಮಾಡಿದ್ಮೇಲೆ ನನ್ಗೆ ಒಬ್ರು ಮಹಾ ಗುರುಗಳು ಸಿಕ್ರು ನನ್ನ ಲೈಫ್ ನಲ್ಲಿ. ಹಾಗಾಗಿ ಅವರಿಂದ ನನ್ಗೆ
ಇಂಡಿಯನ್ ರೇಖಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು. ಸುಮಾರು ಮತ್ತೆ 4 ತಿಂಗಳು ನಾನು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದೆ. ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ. ಯಾಕಂದ್ರ ಉಸುಯಿ ರೇಖಿಗೂ ಮತ್ತೆ ಇಂಡಿಯನ್ ರೇಖಿಗೂ ಬಹಳ ವ್ಯತ್ಯಾಸ ಇದೆ. ಈವನ್ ಸಿಂಬಲ್ಸ್ ಎಲ್ಲ ಚೇಂಜ್ ಇವೆ. ಆ ಸಿಂಬಲ್ಸೇ ಬೇರೆ, ಈ ಸಿಂಬಲ್ಸೇ ಬೇರೆ. ಈವನ್ ದೀಕ್ಷೆ ಎಲ್ಲಾನು ಚೇಂಜ್ ಇದೆ. ಉಸಿ ರೇಖಿಯಲ್ಲಿ ನಾವು ಬೆಳಕಿನ ದೀಕ್ಷೆ ಸಿಗುತ್ತೆ, ನಮ್ಗೆ ಲೈಟ್ ದೀಕ್ಷೆ ಇರುತ್ತೆ. ಇಲ್ಲಿ ಬೆಳಕಿನ ದೀಕ್ಷೆ ಇಲ್ಲ, ಇಲ್ಲಿ ಸಿಂಬಲ್ಸ್ ಗಳ ದೀಕ್ಷೆ ಸಿಗುತ್ತೆ. ಇದು ಬಹಳ ಅದ್ಭುತವಾಗಿರುವಂತಹ ಜರ್ನಿ ಇದೆ. ಸೊ ಹಾಗಾಗಿ ಯಾವಾಗ ನನ್ಗೆ ಅರ್ಥ ಆಯ್ತು, ಆಮೇಲೆ ನಾವು ಯೋಚನೆ ಮಾಡಿದ್ವಿ ನಮ್ ಟ್ರಸ್ಟ್ ಕಡೆಯಿಂದ ಏನ್ ಸೇವೆಯನ್ನ ಕೊಡ್ಬೇಕು ಎಲ್ಲರಿಗೂ. ಆಮೇಲೆ ನಾವು ಮಾಡಿದ್ದೇನು ಅಂದ್ರೆ ರೇಖಿ ಲೆವೆಲ್ 1 ಅನ್ನ ಫ್ರೀ ಕೊಡೋಣ ಎಲ್ಲರಿಗೂ, ಎಲ್ಲಾರು ಕರೀಲಿ. ನಮ್ದೊಂದು ಕಾನ್ಸೆಪ್ಟ್ ಏನು, ನಮ್ ಗುರಿ ಏನ್ ಇಟ್ಕೊಂಡಿವಿ ನಾವು ನಿವೇದಿತಾ ಹೂಗಾರ್ ಟ್ರಸ್ಟ್ ನ ವತಿಯಿಂದ, ಪ್ರತಿ ಮನೆಗೂ ಸಮೇತ ಒಬ್ರಿಗಾದ್ರೂ ರೇಖಿಯನ್ನ ಕಲಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿ, ಮತ್ ಒಂದ್ ದಿನ ಅದನ್ನ ಪೂರ್ತಿ ರೀಚ್ ಮಾಡ್ತೀವಿ. ಒಂದು ಕುಟುಂಬದಲ್ಲಿ ಒಬ್ರಿಗಾದ್ರೂ ರೇಖಿಯನ್ನ ನಾವು ಕಲಿಸ್ಬೇಕು, ನಮ್ ಕಡೆಯಿಂದ ಈ ಸೇವೆಯನ್ನ ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಇವತ್ ಸುಮಾರು 2 ಲಕ್ಷ ಜನರಿಗೆ ಇದನ್ನ ನಾವು ಸಂಪೂರ್ಣ ಉಚಿತವಾಗಿ ಕೊಡುವಲ್ಲಿ ಸಕ್ಸಸ್ ಆಗಿ. ಓಕೆನಾ? ಸೊ ಈಗ ನೆಕ್ಸ್ಟ್ ಬರ್ಕೊಡ್ರಿ. ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿಯೇ ನಮ್ಮನ್ನ ಸರ್ಚ್ ಮಾಡುತ್ತೆ. ಇದು ಸತ್ಯ 100ಕ್ಕೆ 100ರಷ್ಟು. ನಾವು ರೇಖಿಯನ್ನ ಹುಡುಕಾಟ ಮಾಡೋದಿಲ್ಲ, ನಮ್ಮನ್ನೇ ಬ್ರಹ್ಮಾಂಡ ಆಯ್ಕೆ ಮಾಡ್ಕೊಂಡಿದೆ. ನೀವಿರೋ ಗ್ರೂಪ್ ನಲ್ಲಿ ಎಷ್ಟ್ ಜನ ಇದ್ದಾರೆ ನೋಡ್ಕೊಂಡು ಬರ್ರಿ ಬೇಕಾದ್ರ. ಅಷ್ಟರಲ್ಲಿ ನೀವೇ ಯಾಕೆ ಜಾಯಿನ್ ಆಗಿದ್ದು, ನಿಮ್ಗೆ ಯಾಕೆ ಇದು ಹಿಡಿಸಿದ್ದು? ನಿಮ್ಗೇನೋ ಇವತ್ ಕೆಲಸ ಇರ್ಲಿಲ್ವಾ? ಇತ್ತು. ಇವತ್ತಂತೂ ಮ್ಯಾರೇಜ್ ಬಹಳ ಇವೆ ಗೊತ್ತಲ್ಲ ನಿಮ್ಗೆ, ಬಹಳ ದೊಡ್ಡ ಸಂಘರ್ಷ ಇದೆ ಇವತ್ತಿನ ಡೇ. ಇವತ್ ನಾನೇ 2 ಮದ್ವೆಗಳಿಗೆ ಹೋಗ್ ಬಂದೀನಿ. ಇಂಥದ್ರಲ್ಲೂ ಸಮೇತ ನೀವು ಕಲಿಯೋದಕ್ಕೆ ಕುಳಿತುಕೊಂಡಿದ್ದೀರಿ ಅಂದ್ರ ನೀವು ಸ್ವಯಂ ಬ್ರಹ್ಮಾಂಡ ಆಯ್ಕೆ ಮಾಡಿಕೊಂಡಿರುವಂತ ವ್ಯಕ್ತಿತ್ವ ನಿಮ್ಮಲ್ಲಿದೆ. ಹಾಗಾಗಿ ಈಗ ನಿಮ್ಗೆ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ಫೇಸ್ಬುಕ್ ಅನ್ನ ನೋಡ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಲ್ಲ, ಹಿಂಗೆ ಮನ್ಸ್ ಬರಂಗಿಲ್ಲ. ಹಿಂಗೆ ಸ್ಕ್ರೋಲ್ ಮಾಡುವಾಗ ಯಾರ್ದೋ ಒಬ್ರದ್ದು ವಿಡಿಯೋ ಬಂದ್, ಶ್ರೀದೇವಿ ಹೂಗಾರ್ ಅಂತೇಳಿ. ರೇಖಿ ಎಲ್ಲಿದೆ ಅಲ್ಲಿ ಎಲ್ಲವೂ ಸಾಧ್ಯ ಇದೆ. ನೋಡಿದ್ರಿ, ಕೇಳಿದ್ರಿ, ಕೆಳಗ್ ಬರ್ದಿದ್ದಿತ್ತು ಏನು ಅಂದ್ರೆ 3 days ಫ್ರೀ ಅಂತ ಹೇಳಿ. ಯಾರ್ಯಾರು ನೋಡಿದ್ರಿ? ಕ್ಲಿಕ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ, ಏನೋ ಇರ್ಬೋದು 3 ದಿನ ಅಂತ. ಮತ್ತೆ ಸ್ಕ್ರೋಲ್ ಮಾಡಿ ಹೋಗಿ ಮತ್ತೆ ವಾಪಸ್ ಬಂದ್ ಕ್ಲಿಕ್ ಮಾಡಿದವ್ರು ಹಿಂಗ್ ಕೈ ಮಾಡ್ರಿ. ಬ್ಯಾಡ್, ಏನೋ ಇರ್ಬೋದು 3 ದಿನ, ನಮ್ಗೆಲ್ ಟೈಮ್ ಇದೆ ಅಂತೇಳಿ ವಾಪಸ್ ಹೋಗಿ ಮತ್ತೆ ರಿಟರ್ನ್ ಬಂದು ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಜಾಯಿನ್ ಆದವ್ರು ಯಾರ್ಯಾರಿದ್ರಿ. ನಿಮ್ಗಂತೂ ರೇಖಿ ಬಿಡೋದೇ ಇಲ್ಲ. ನೀವು ನನ್ ಬಲ್ ಕಲ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಕಲೀಲೇಬೇಕು, ಆಪ್ಷನ್ ಇಲ್ಲ. ಯಾಕಂದ್ರೆ ಡಬಲ್ ಕ್ಲಿಕ್ ಬಂದಿರಿ, ಹೋಗ್ ಮತ್ ವಾಪಸ್ ಬಂದಿರಿ. ರಿಟರ್ನ್ ಜರ್ನಿ ಅಂತಾರ. ರೀಸನ್ ಏನು ಅಂದ್ರ, ಯಾವುದಕ್ಕೆ ಬ್ರಹ್ಮಾಂಡ ನಮ್ಮನ್ನ ಆಯ್ಕೆ ಮಾಡುತ್ತೆ ನೋಡ್ರಿ, ಬ್ರಹ್ಮಾಂಡ ನಮ್ಗೆ ಅದೇ ಸ್ಥಳಕ್ಕೆ ತಂದು ಕೂರಿಸುತ್ತೆ. ಈ ಪವರ್ ಬ್ರಹ್ಮಾಂಡಕ್ಕಿದೆ. ಹಾಗಾಗಿ ಪ್ರತಿಯೊಬ್ರು ಖುಷಿ ಪಡ್ರಿ. ನಮ್ಗೆ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಯಾರೋ ಒಬ್ರು MLA MP ಕಾಲ್ ಮಾಡಿದ್ರಂತೂ ಅವಾಗ ಹೆಂಗಾಗುತ್ತೆ, ಯಾವ್ದೋ ಬಿದ್ದೋ ಓಡ್ತೀವಿ ಅವ್ರ ಮನೆಗೆ. ಓ ಸಾಬ್ರು ಫೋನ್ ಮಾಡ್ಯಾರ ಸರ್. ಇಲ್ಲಿ ಯಾರು ಮಾಡಿದ್ದಾರೆ? ಬ್ರಹ್ಮಾಂಡ, ಯೂನಿವರ್ಸ್, ಸ್ವಯಂ ಶಕ್ತಿ ಯಾವಾಗ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಅಂದ್ರ, ಬರ್ಕೊಡ್ರಿ ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ತು ಬ್ರಹ್ಮಾಂಡ ಅಂದ್ರ, ನಿಮ್ಮೊಳಗೊಂದು ಶುದ್ಧವಾದ ಹೃದಯ ಇದೆ. ರಿಯಲಿ ನೀವು ಬಹಳ ಗ್ರೇಟ್ ಇದ್ದೀರಿ. ಹೃದಯ ಶುದ್ಧತೆ ಅಂತ ಇದೆ ನೋಡ್ರಿ, ಅದು ನಿಮ್ಮೊಳಗಿದೆ. ಸ್ವಚ್ಛವಾದ ಒಂದು ಮನಸ್ಸಿದೆ. ನಿಮ್ಮೊಳಗೊಂದು ನಿಸ್ವಾರ್ಥ ಭಾವ ಇದೆ. ಇನ್ನೊಬ್ರಿಗೆ ಏನೋ ಮಾಡ್ಬೇಕು, ನಮ್ ಸಮಸ್ಯೆನೇ ನಮಗ್ 108 ಇವೆ, ಆದ್ರೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀವಲ್ಲ ನಾವು. ಇಲ್ಲಿರೋರೆಲ್ಲ ಹಂಗೆ ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ ಅವರೇ ಒಂದ್ ಕಡೆಗೆ ಬರೋದು. ಹಾಗಾಗಿ ಬ್ರಹ್ಮಾಂಡಕ್ಕೂ ನಿಮ್ಮಂತವ್ರು ಸಿಗೋದಿಲ್ಲ, ನೆನ್ಪಿಡ್ರಿ. ಬ್ರಹ್ಮಾಂಡಕ್ಕೂ ಮಜಬೂರಿ ಇದೆ. ಮಜಬೂರಿ ಅಂದ್ರೆ ಗೊತ್ತಾ? ಅನಿವಾರ್ಯತೆ ಇದೆ. ನಿಮ್ಮಷ್ಟು ಶುದ್ಧ ಹೃದಯದವರು ಬ್ರಹ್ಮಾಂಡಕ್ಕೆ ಸಿಗೋದಿಲ್ಲ. ಹಾಗಾಗಿ ಬ್ರಹ್ಮಾಂಡ ಮೊದಲು ಒಂದಿಷ್ಟು ಇವ್ರದ್ದು ರಿಪೇರಿ ಮಾಡೋಣ ಅಂತ ಲೆವೆಲ್ 1 ಅಂದ್ರೆ ರಿಪೇರಿ ಎಲ್ಲ ತೆಗೆದ್ ಬಿಡುತ್ತೆ. ನೆಗೆಟಿವ್ ಎನರ್ಜಿ ಅದು ಇದು ಎಲ್ಲ ತೆಗೆದು ನಿಮ್ಗೆ ಸ್ವಚ್ಛ ಮಾಡಿ, ಆಮೇಲೆ ಮತ್ತೆ ನಿಮ್ಮ ಜರ್ನಿ ಇದೆ ನೋಡ್ರಿ, ಇದು ಮುಂದೆ ತಗೊಂಡು ಹೋಗುತ್ತೆ. ಇಲ್ಲಿ ತನಕ ಎಲ್ಲರಿಗೂ ತಿಳಿತಾ? ಎಲ್ಲಾರ ಮುಖದ ಮೇಲೆ ಸ್ವಲ್ಪ ಸ್ಮೈಲ್ ತರ್ರಿ. ಏನ್ ಗಂಭೀರ ಆಗಿರ್ ನೋಡ್ರಿ. ಜೀವನ ಅಂದ್ರೆ ಏನ್ ತಿಳ್ಕೊಂಡ್ರಿ ನಂಗಂತೂ ಗೊತ್ತಿಲ್ಲ. ಲೆವೆಲ್ 1 ಇದೆ ನೋಡ್ರಿ, ನಂಗೆ ಭಾರಿ ಟಫ್ ಇದೆ ರಿಯಲ್ದೊಳಗೆ. ಕೆಲವೊಂದ್ಸಲ ನನ್ಗೂ ಅನಿಸುತ್ತೆ, ಫ್ರೀ ಇದೀನ್ ತೆಗ್ದು ಹಾಕ್ಬೇಕು, ಸುಮ್ನೆ ಫೀಸ್ ಕಟ್ತಾರ ತಾನೇ ಕಲಿದ. ಮತ್ತೆ ಇರ್ಲಿ ಏನ್ ಮಾಡೋಣ. ಈಗ ನೋಡ್ರಿ ಎಷ್ಟ್ ಜನ ವಿಡಿಯೋ ಆಫ್ ಇಟ್ಟಿರ್. ನೀವ್ ಯೋಚನೆ ಮಾಡ್ರಿ ನನಗೆ ಹೆಂಗ್ ಫೀಲ್ ಆಗುತ್ತೆ ಅಂತ. ಸ್ಕ್ರೀನಿಂಗ್ ಮಾಡ್ತೀನಿ ನೋಡ್ರಿ. ಈಗ ನಿಮ್ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ, ಅಥವಾ ನೀವ್ ಯಾರ್ದೋ ಮನೆಗೆ ಹೋಗಿದ್ರಿ ಅಂತ ತಿಳ್ಕೊರಿ. ಎಕ್ಸಾಮ್ ನಮ್ದು ಹೇಮಾ ಅವರು ಭಾವನಾ ಅವ್ರ ಮನೆಗೆ ಹೋಗಿದ್ದಾರೆ. ಈಗ ಇವ್ರು ಅವ್ರಿಗೆ ಬೆಲ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳಗ್ ಸೌಂಡ್ ಕೇಳ್ತಾ ಇದೆ, ಆದ್ರೂ ಡೋರ್ ಓಪನ್ ಮಾಡ್ತಾ ಇಲ್ಲ. ಪುನಃ ಹೋಗ್ತಾರ ಲೈಫ್ನಾಗ. ಹೋಗ್ಬೇಕು ಹಂಗ ನಮ್ ಫ್ರೆಂಡ್ ಅರ. ನೋ, ಒಂದ್ಸಲ ಓಪನ್ ಮಾಡಿಲ್ಲ ಅಂದ್ರೆ ನಾವ್ ಹೋಗೋದಿಲ್ಲ.
ನನ್ಗೂ ಸೇಮ್ ಹಂಗೆ ಫೀಲ್ ಆಗುತ್ತೆ. ಹಿಂಗ್ ಸ್ಕ್ರೀನ್ ಮಾಡ್ತೀನ ಕ್ಲೋಸ್, ಅವಾಗ ಇಷ್ಟು ಬೇಜಾರಾಗುತ್ತೆ ನನ್ಗೆ. ಕೆಲವೊಂದ್ಸಲ ಪ್ಲಾನ್ ಮಾಡ್ತೀವಿ ಮುಂದಿನ ವಾರ ಕ್ಲಾಸ್ ಮಾಡೋದೇ ಬೇಡ, ಮತ್ತು ಮನಸ್ಸಿಗೆ ಸಮಾಧಾನ ಹಾಕೋತೀವಿ, ಮತ್ತೆ ಮಾಡ್ತೀವಿ. ಇವಾಗ್ಲೂ ನೆನ್ಪಿಡ್ರಿ, ಯಾರು ಕಲಿಸುವ ಗುರುವಿಗೆ ಗೌರವ ಕೊಡ್ತಾರ ನೋಡ್ರಿ 100% ಬೆಳಿತಾರ. ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಆನ್ ಇಡೋದು ನಮ್ ಸಲುವಾಗಿ ಅಲ್ಲ, ನಿಮ್ ಸಲುವಾಗಿ, ನಿಮ್ಮೊಳಗಿನ ಪರಿವರ್ತನೆ. ಮತ್ತೆ ಒಂದ್ ಸಂಶೋಧನೆ ಹೇಳುತ್ತೆ, ಯಾರ್ದು ಶುಕ್ರ ಮತ್ತು ಮಂಗಳ ಸರಿ ಇರೋದಿಲ್ಲ ನೋಡ್ರಿ, ಅವರಿಗೆ ವಿಡಿಯೋ ಆನ್ ಮಾಡಬಾರ್ದು ಅನ್ಸ್ತು. ಮಾನಸಿಕವಾಗಿ ಸ್ಥಿತಿಗೆ ಆ ರೀತಿ ಬಂದಿರ್ತಾರೆ ಶುಕ್ರ ಮತ್ತು ಮಂಗಳ. ಜ್ಯೋತಿಷ್ಯವನ್ನ ನೀವೇನಾದ್ರೂ ನಂಬ್ತೀರಿ ಅಂದ್ರೆ ಹೋಗಿ ಸರ್ಚ್ ಮಾಡಿ. ಓಕೆನಾ, ನೆಕ್ಸ್ಟ್ ಬರೋಣ. ಈಗ ನೆಕ್ಸ್ಟ್ ನಮ್ಮ ಪಾಯಿಂಟ್ ಕಡೆಗೆ ನಾನು ಬರ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ನನ್ಗೆ ಬೀದರ್ ಭಾಷೆಯಲ್ಲಿ ಖರೆ ಖರೆ ಉತ್ತರ ಕೊಡ್ಬೇಕು. ನೀವು ಖರೆ ಖರೆ ಅಂದ್ರೆ ಏನ್ ಗೊತ್ತು, ಸತ್ಯವಾಗ್ಲೂ ಏನ್ ಮಾಡ್ಬೇಕು, ನೀವು ನನ್ಗೆ ಉತ್ತರವನ್ನ ಕೊಡ್ಬೇಕು. ನಾನು ಚಾಟ್ ಬಾಕ್ಸ್ ಅನ್ನ ನಿಮ್ದು ಆನ್ ಮಾಡ್ತಾ ಇದ್ದೀನಿ, ವೇಟ್ ಮಾಡ್ರಿ ಬಂದ. ಎಸ್. ಸೊ ಮೊಟ್ಟ ಮೊದಲ ನನ್ನ ಪ್ರಶ್ನೆ ಏನು ಅಂದ್ರ, ನನ್ನ ಎದುರಿಗೆ ಯಾರೆಲ್ಲರೂ ಇದ್ರಿ, ನಿಮ್ಗೆ ಸಣ್ಣ ಪುಟ್ಟ ಹಿಡಿದು ದೊಡ್ಡರ ತನಕ, ಅಂದ್ರೆ ಕಾಲಿನ ಬೆರಳಿನಿಂದ ಹಿಡಿದು ಇಲ್ಲಿ ತನಕ ಏನಾದ್ರೂ ಒಂದು ಹೆಲ್ತ್ ಸಮಸ್ಯೆ ಇದೆ, ಅವ್ರೆಲ್ರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಇದು ರೇಖಿ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಗೆ ಐಡಿಯಾ ಹೇಳ್ತೀನಿ. ರೇಖಿ ಲೆವೆಲ್ 1 ಈ ಒಂದು ಏರಿಯಾನ 7 ಏರಿಯಾದಲ್ಲಿ ಮೊದಲ ಏರಿಯಾ ಬರುತ್ತೆ ಹೆಲ್ತ್ ಏರಿಯಾ. ಎಸ್, ಯಾರಿಗಿದೆ ಅವ್ರು ಇಮಾನ್ದಾರಿ ಇದೆ, ಖರೆ ಖರೆ ಏನ್ ಮಾಡ್ಬೇಕು, ಇಲ್ಲಿ ಉತ್ತರ ಕೊಡ್ಬೇಕು. ಎಸ್, ನನಗಿದೆ. ಸಣ್ಣ ಪುಟ್ಟ ಇಟ್ಕೊಂಡು ಅಟ್ಲೀಸ್ಟ್ ನಮ್ಗೆ ಏನು ಇಲ್ಲ ಅಂದ್ರೆ ವಾತ ಪಿತ್ತ ಕಫದಾದ್ರೂ ಈ ದೋಷಗಳಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಎಸ್, ಸಾಕಷ್ಟು 100 ಮೇಲೆ ಇದ್ದೀರಿ ನನ್ನ ಪ್ರಕಾರ. 179 ಅಲ್ಲಿ 100+ ಜನ ಹೆಲ್ತ್ ನಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರಿ. ಈಗ ಎಲ್ಲಾರು ಬರ್ಕೊಡ್ರಿ. ಹಾ, ಏನ್ ಆಗ್ತಾ ಇದೆ ಅಂತ ಬರಿಬೇಡ್ರಿ. ಹೆಲ್ತ್ ಅಂದ್ರೆ ಹೆಲ್ತ್, ಆರೋಗ್ಯ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ. ಕೆಳಗ್ ಬರೀರಿ. ಈಗ ನೆಕ್ಸ್ಟ್ ಬರ್ಕೊಡ್ರಿ. ರೇಖಿಯಲ್ಲಿ ಏನಾಗುತ್ತೆ ಅಂದ್ರ, ನಿಮಗೆ ಯಾವುದೇ ಪ್ರಕಾರದ ಆರೋಗ್ಯ ಸಮಸ್ಯೆ ಇದ್ರೂ ಇಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ 100ಕ್ಕೆ 100ರಷ್ಟು. ಇದು ಮನಿ ಬ್ಯಾಕ್ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ನನ್ಗೆ ಮನಿ ಕೊಡ್ಲಿಲ್ಲ ನೀವು, ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ದು ಆರಾಮಾಗುತ್ತೆ. ನಿಮ್ದು ಅದು ಹೇಗಾಗುತ್ತೆ ಸೈನ್ಸು ಬರ್ಕೊಡ್ರಿ. ನೀವು ರೇಖಿಯನ್ನ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ನಿಮ್ ಬಾಡಿಯಲ್ಲಿ ಅದು ಹಾರ್ಮೋನ್ಸ್ಗಳು ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗುತ್ತೆ ಹೀಲಿಂಗ್ ನ ಮೂಲಕ. ಈಗ ನಮ್ಗೆ ಆರೋಗ್ಯದ ಸಮಸ್ಯೆ ಇದೆ, ಇದ್ರ ಅರ್ಥ ಏನು ಅಂದ್ರ, ನನ್ನ ಒಳಗೆ ಏನಾಗಿದೆ ಅಂದ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಹಾಗಾಗಿ ನನ್ಗೆ ಏನಾಗ್ತಾ ಇದೆ, ಇಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತಾ ಇವೆ ಆರೋಗ್ಯದ. ಆದ್ರೆ ರೇಖಿಯಲ್ಲಿ ಏನಾಗುತ್ತೆ, ಮಾಧವ್ ಸರ್ ಸಿಂಬಲ್ಸ್ ಇಲ್ಲಿ ಸಿಗಂಗಿಲ್ಲ. ನಮ್ಮ ಇಂಡಿಯನ್ ರೇಖಿಯಲ್ಲಿ ರೇಖಿ ಲೆವೆಲ್ 1 ನಲ್ಲಿ ಸಿಂಬಲ್ಸ್ ಇರುವುದಿಲ್ಲ, ರೇಖಿ ಲೆವೆಲ್ 2 ನಲ್ಲಿ ಇರುತ್ತೆ. ಓಕೆ, ಹಾಗಾಗಿ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಬರೋದೇ ಒಳಗ್ ಫ್ರೀ ಬಂದಿರಿ, ಕಲೀಲಾಕರ ಕಲೀರಿ, ಸಿಂಬಲ್ಸ್ಗೆ ಬಂದಿರಿ, ಎಷ್ಟು ಸ್ಪೀಡ್ ಇದ್ದೀರಿ ನೋಡ್ರಿ ಎಲ್ಲಾರು. ಕಲೀರಿ, ನೀವು ಅರ್ಥಾರ ಮಾಡ್ಕೊರಿ, ಆಮೇಲೆ ಸಿಂಬಲ್ಸ್ ಬರೋಣ. ಸಿಂಬಲ್ಸು ಬರುತ್ತೆ, ದೀಕ್ಷೆನೂ ಬರುತ್ತೆ, ತಾಳ್ಮೆ ಇರು. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಕೊರತೆ ಆದಾಗ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ರೇಖಿಯಲ್ಲಿ ಎಷ್ಟೆಷ್ಟು ನೀವು ಹೀಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತೀರಿ ನೋಡ್ರಿ, ನಿಮ್ಮ ಒಳಗಿರುವಂತ ಎಲ್ಲಾ ಹಾರ್ಮೋನ್ಸ್ ಗಳು ಇರುತ್ತೆ ನೋಡ್ರಿ, ಅವು ಹೆಲ್ದಿ ಆಗೋದಕ್ಕೆ ಶುರು ಆಗುತ್ತೆ, ಆರೋಗ್ಯದಿಂದ ತುಂಬಿರುತ್ತೆ. ಆವಾಗ ಯಾವ ರೀತಿ ನೀವು ಟ್ಯಾಬ್ಲೆಟ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ಟ್ರೀಟ್ಮೆಂಟ್ ಆಗುತ್ತೆ ನೋಡ್ರಿ, ಸೇಮ್ ಅದೇ ರೀತಿ ರೇಖಿ ಮಾಡೋದ್ರಿಂದನೂ ನಿಮ್ಗೆ ಹೀಲಿಂಗ್ ಆಗುತ್ತೆ, ಚಿಕಿತ್ಸೆ ಸಿಗುತ್ತೆ. ಇದು ಮೊದಲ ಆನ್ಸರ್ ನನ್ ಕಡೆ. ಯಾವುದೇ ಸಮಸ್ಯೆ ಇರ್ಬೋದು A to Z. ಆದ್ರೆ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಸಮಸ್ಯೆ ಸ್ವಲ್ಪ ಸಣ್ಣದಿದ್ರೆ ಕಡಿಮೆ ದಿನದ ಹೀಲಿಂಗ್ ಬೇಕು, ಸಮಸ್ಯೆ ದೊಡ್ಡದಿದ್ರೆ ಹೆಚ್ಚು ನೀವು ಹೀಲಿಂಗ್ ಅನ್ನ ಮಾಡೋದಿರುತ್ತೆ. ಓಕೆನಾ? ಈಗ ಆಕ್ಸಿಡೆಂಟ್ ಅಂತ ಕೇಸ್ಗಳನ್ನ ನಾವ್ ಏನಾದ್ರೂ ಹ್ಯಾಂಡಲ್ ಮಾಡ್ತೀವಿ ಅಂದ್ರ ಮಿನಿಮಮ್ 45 ಡೇಸ್ ನಾವು ಹೀಲಿಂಗ್ ಅನ್ನ ಕೊಡ್ತೀವಿ ಅವ್ರಿಗೆ, 45 ದಿನ ಬೇಕು ಅವ್ರಿಗೆ. ಈ ಉರಿ ಕೆಮ್ಮು ನೆಗಡಿ ಏನಾದ್ರೂ ಸಣ್ಣ ಪುಟ್ಟ ಬಂದವಂದ್ರೆ 2 ದಿನ 3 ದಿನ ಮಾಡಿದ್ರೆ ಸಾಕವ್ರಿಗೆ, ಅದ್ರಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಹಾಗಾಗಿ ಸಮಸ್ಯೆನೇ ನಿಮ್ಗೆ ಹೇಳುತ್ತೆ ಎಷ್ಟು ದಿನದ ಹೀಲಿಂಗ್ ಬೇಕು ಅಂತ. ಆದ್ರೆ 100% ನಿಮ್ಗೆ ಇಲ್ಲಿ ರಿಸಲ್ಟ್ ಇರುತ್ತೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ ಆರೋಗ್ಯದ. ಎಸ್,
ಮತ್ತೆ ರೇಖಿಯಲ್ಲಿ ನಿಮ್ಗೆ ಯಾವುದು ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದು ಟ್ರೀಟ್ಮೆಂಟು ಇಲ್ಲ, ಯಾವ ಹಾಸ್ಪಿಟಲ್ ಇಲ್ಲ, ಯಾವ ಡಾಕ್ಟರ್ ಇಲ್ಲ, ಅದ್ರ ರಿಸಲ್ಟ್ ಮಾತ್ರ ಕೊಡ್ತೀವಿ ನಾವು. ರೀಸನ್ ಏನು ಅಂದ್ರೆ ಇಲ್ಲಿ ರಿಸಲ್ಟ್ ಕೊಡೋರು ನಾನಲ್ಲ, ನೀವು ಅಲ್ಲ, ಬ್ರಹ್ಮಾಂಡ, ಯೂನಿವರ್ಸಲ್ ಪವರ್. ಅದಕ್ಕೆ ಬರ್ಕೋರಿ ರೇಖಿ ಅಂದ್ರೆ, ರೇ ಅಂದ್ರೆ ಬ್ರಹ್ಮಾಂಡ, ಬರೀರಿ. ರೇ ಅಂದ್ರೆ ಏನು? ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ. ಇದು ಸ್ವಭಾಸ ರೇಖಿ ನೋಡ್ರಿ ನಾವು. ರೇ, REI, ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ, ಶಕ್ತಿ. ಯೂನಿವರ್ಸಲ್ ಹೀಲಿಂಗ್ ಎನರ್ಜಿಗೆ ನಾವೇನಂತೀವಿ ಅಂದ್ರ ರೇಖಿ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಚಿಕಿತ್ಸೆ ಕೊಡುವವರು ಯಾರು ಇರ್ತಾರಂದ್ರ ಬ್ರಹ್ಮಾಂಡ ಇರುತ್ತೆ. ಆದ್ರೆ ಈಗ ನಮ್ ಕೆಲಸ ಏನಿದೆ ಅಂದ್ರೆ ನಾವೆಲ್ಲರೂ ಏನಾಗ್ತೀವಿ ಅಂದ್ರೆ ಚಾನಲ್ ಆಗಿ ವರ್ಕ್ ಮಾಡೋದಿರುತ್ತೆ. ಬರ್ಕೊಡು. ಯಾವಾಗ ನಿಮ್ಗೆ ಲೆವೆಲ್ 1 ದೀಕ್ಷೆ ಆಗುತ್ತೆ ನೋಡ್ರಿ, ದೀಕ್ಷೆ ಆದ ತಕ್ಷಣ ಬ್ರಹ್ಮಾಂಡದ ಜೊತೆಗೆ ನೀವೊಂದು ಚಾನಲ್ ಆಗಿರ್ತೀರಿ. ನಾವು ಚಾನಲ್ ಸಿಸ್ಟಮ್ ಇದೆ ಇಲ್ಲೋ, ಒಬ್ರಿಂದ ಒಬ್ರಿಗೆ ಎನರ್ಜಿ ಏನಾಗುತ್ತೆ, ಪಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ರೇಖಿಯ ಪ್ರಾಕ್ಟೀಸ್ ಮಾಡುವಾಗ್ಲೂ ಸಮೇತ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲಾನು ಏನ್ ಮಾಡ್ತೀವಿ ಅಂದ್ರೆ ಆಹ್ವಾನವನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಆರೋಗ್ಯದ ಯಾವುದೇ ಸಮಸ್ಯೆಗಳಿದ್ದರೂ ಇಲ್ಲಿ ಪರಿಹಾರ ಇದೆ. ಅದರ ನಂತರ ನೆಕ್ಸ್ಟ್ ಮತ್ತೆ ಎರಡನೇ ನಾನು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲರೂ ನನಗೆ ಉತ್ತರ ಹೇಳ್ಬೇಕು. ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾರ್ಯಾರು ನನ್ನ ಎದುರಿಗಿದ್ರಿ ನೀವು ಫೈನಾನ್ಸಿಯಲ್ ಸ್ಟ್ರಗಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಹಣಕಾಸಿನ ತೊಂದರೆಯಿಂದ ನೀವು ಬಳಲ್ತಾ ಇದ್ರಿ, ನಮ್ದು 6 ಆಗಲ್ಲ 3 ಉಳಿಯಲ್ಲ, ಇದು ಇರೋದೇ. ಅವರು ಒಂದು ಸಲ ಮೀ ಅಂತ ಟೈಪ್ ಮಾಡ್ರಿ. ಎಸ್, ನನ್ಗಿದೆ ಇದು ಸಮಸ್ಯೆ. ಮತ್ ಇದನ್ನು ಇಮಾನ್ದಾರ್ಲಿಂದ ಹೇಳ್ಬೇಕು, ಸುಳ್ಳೆ ಹೇಳಂಗಿಲ್ಲ. ರೇಖೆಯಲ್ಲಿ ಸುಳ್ಳು ನಡೆಯಂಗಿಲ್ಲ ನೋಡಿ. ನೀವ್ ಹೇಳಿದ್ರ ಬ್ರಹ್ಮಾಂಡ ನಮ್ಗೆ ಕೇಳುತ್ತೆ ಯಾಕೆ ಏನಾಯ್ತು ಅಂತ. ಎಸ್, ಡನ್. ನಾನು ಚಾಟ್ ಬಾಕ್ಸ್ ಆನ್ ಮಾಡೀನಿ. ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ನನ್ಗೆ ಹಣಕಾಸಿನ ತೊಂದರೆ ಇದೆ. ಎಸ್, ಹಾ, ನೆಕ್ಸ್ಟ್ ಬರ್ಕೊಡ್ರಿ. ಕೆಲವ್ರು ಮೀ ಅಂತ ಬಾಳ ಬರ್ದಿರಿ, ಬಹಳ ಸಮಸ್ಯೆ ಇದೀನಿ ಪಾಪ ನಿಮ್ಗೆ ಅನಿಸ್ತದ ನನ್ಗೆ. ಇರ್ಲಿ. ಹಾ, ನೆಕ್ಸ್ಟ್ ಬರ್ಕೊಡ್ರಿ. ಈಗ ಇವ್ರಿಗೆ ಯಾವ ರೀತಿ ನಮ್ಮಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ. ರೇಖಿಯಲ್ಲಿ ಏನಾಗುತ್ತೆ ಅಂದ್ರ ನಮ್ ಸಮಸ್ಯೆಗೆ ಬರೋಣ. ನಮ್ ಪ್ರಾಬ್ಲಮ್ ಏನು? ಮಧ್ಯಮ ವರ್ಗದವ್ರ ಸಮಸ್ಯೆ. ಯಾಕೆ ಮಧ್ಯಮ ವರ್ಗದವ್ರಿಗೆ ಫೈನಾನ್ಸಿಯಲ್ ಸ್ಟ್ರಗಲ್ ಇರುತ್ತೆ ಅನ್ನೋ ಸೈನ್ಸ್ ಅನ್ನ ನಿಮ್ಗೆ ಹೇಳ್ತೀನಿ ನೋಡಿ. ನಾವು ಮಧ್ಯಮ ವರ್ಗ ಅಂದ್ರೆ ಗೊತ್ತಲ್ಲ, ಈ ಕಡೆಗೆ 6 ಆಗೋದಿಲ್ಲ, ಈ ಕಡೆ 3 ಉಳಿಯೋದಿಲ್ಲ, ಅವ್ರಿಗೆ ನಾವು ಮಧ್ಯಮ ವರ್ಗದವ್ರು ಅಂತೀವಿ. ಮತ್ ಇಡೀ ಜಗತ್ ನಡೀತಾ ಇರೋದು ಮಧ್ಯಮ ವರ್ಗದವ್ರಿಂದಾನೇ. ಆದ್ರೂ ಮಧ್ಯಮ ವರ್ಗದವರು ಶ್ರೀಮಂತ ಆಗೋದಿಲ್ಲ. ರೀಸನ್, ಕಾರಣ ಏನು? ನಮ್ದು ಇದ್ರ ಹಿಂದಿನ ರಹಸ್ಯ ಏನು ಅಂದ್ರ, ನಮ್ಮ ಒಳಗೆ ಎನರ್ಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಮಧ್ಯಮ ವರ್ಗದವರಲ್ಲಿ ಅಂದ್ರ, ನಮ್ಮ ಹತ್ರ ಹಣ ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ನಮ್ಗೆ. ಬರ್ಕೊಡ್ರಿ, ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲೇ ಇಲ್ಲ. ಎಲ್ಲಿಂದಾದ್ರೂ ದುಡ್ಡು ಬರುತ್ತೆ, ಹೇಗಾದ್ರೂ ಬರುತ್ತೆ, ಯಾರಾದ್ರೂ ಕೊಡ್ತಾರ, ಇಲ್ಲ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ತೀವಿ, ಎಲ್ಲಾದ್ರೂ ತರ್ತೀವಿ, ಏನೋ ಒಂದ್ ವ್ಯವಸ್ಥೆ ಮಾಡ್ತೀವಿ ನಾವು. ನಮ್ದು ಯಾವುದೇ ಕಾರ್ಯಕ್ಕೂ ಸಮೇತ ಹಣ ನಮ್ಮ ಹತ್ರ ಬರುತ್ತೆ. ಬರ್ತಾ ಇದೆ ಇಲ್ಲ ಹೇಳ್ರಿ? ಇವತ್ತಿಗೆ ಹೇಳ್ರಿ, ಇಂಥದ್ದೊಂದ್ ಕೆಲ್ಸ ದುಡ್ಡು ಇಲ್ಲ ಅಂತ ಹೇಳಿ ಉಳ್ಕೊಂಡದಂತ ಉಳಿಯಂಗಿಲ್ಲ. ಅದು ಆಗುತ್ತೆ, ಹೆಂಗಾರ ಆಗುತ್ತೆ, ಏನಾರ ಆಗುತ್ತೆ, ಅದು. ಅಂದ್ರೆ ಇದ್ರ ಹಿಂದಿನ ಸೈನ್ಸ್ ಏನು ಅಂದ್ರ, ನಮ್ಮ ಹತ್ರ ಹಣ ಬರೋ ಎನರ್ಜಿ ಇದೆ, ಆದ್ರೆ ಬಂದಿರೋ ಹಣ ಉಳಿಯೋ ಎನರ್ಜಿ ನಮ್ಮ ಹತ್ರ ಇಲ್ಲ, ಅದು ನಿಲ್ಲಿದೆ ಅಷ್ಟೇ. ನಮ್ಮ ಹತ್ರ 1 ಲಕ್ಷ ಬರ್ತಾ ಇವೆ ಅಂತ ತಿಳ್ಕೊರಿ, ಯಾವ್ದೋ LIC, GPF, KZID, ಯಾವ್ದೋ ಒಂದು ಲೋನು, ಏನೋ 1 ಲಕ್ಷ ಬರೋದ್ರಲ್ಲಿ 2 ಲಕ್ಷದ ಪ್ಲಾನ್ ರೆಡಿ ಇರ್ತಾವ ನಮ್ಗೆ. ಇದು ಎಲ್ಲರ ಅನುಭವ ಇದೆ, ನಮ್ದು ಇತ್ತು. ನಮ್ದು 4-5 ವರ್ಷ ಹಿಂದೆ ನಮ್ದು ಅದೇ ವರ್ಗದಿಂದ ಬದುಕಿ ಇವತ್ತು ಒಂದ್ ಸ್ಟೆಪ್ ಅನ್ನ ಇಟ್ಟು ಇಲ್ಲಿ ತನಕ ನಾವು ಬಂದಿವಿ. ಈಗ ನನ್ಗೆ ನಗು ಬರುತ್ತೆ, ನಮ್ದು ಹಿಂಗೆ ಇತ್ತು ಗತಿ. ನಮ್ಮಲ್ಲಿ ಬರುತ್ತೆ, ಬಂದಿರೋದಿದೆ ನೋಡ್ರಿ, ಅದು ಉಳಿಯೋದಿಲ್ಲ. ರೀಸನ್, ಕಾರಣ ಬರ್ಕೋರಿ, ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇರೋದಿಲ್ಲ, ಅದೆಷ್ಟೇ ಕಾರಣ, ಮತ್ ಬೇರೆದೇನು ಇಲ್ಲ. ನಿಮ್ಮ ಮೂಲಾಧಾರ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವಾಗ ನಿಮ್ ಹತ್ರ ದುಡ್ಡು ಕಾಸು ಅಂತೀವಿ ನೋಡ್ರಿ, ಅದು ಉಳಿಯುತ್ತೆ. ನೀವು ಸ್ಟ್ರಾಂಗ್ ಆಗೋದಕ್ಕೆ ಶುರು ಮಾಡ್ತೀರಿ. ಸೈನ್ಸೇ ಇದೆ ಇದು. ಹಾಗಾಗಿ ರೇಖಿ ಎಲ್ಲಿದೆಯೋ
ಅಲ್ಲಿ ಎಲ್ಲವೂ ಸಾಧ್ಯ ಇದೆ. ಆ ಸಾಧ್ಯ ಅನ್ನೋದು ರೇಖೆಯಲ್ಲಿ ಇಲ್ಲೇ ಇಲ್ಲ ನನ್ನ ಪ್ರಕಾರ. ಎಸ್, ಎರಡನೇದಕ್ಕೆ ಉತ್ತರ ಸಿಕ್ತಾ? ಇದೇ ಸಮಸ್ಯೆ ಇದೆಲ್ಲ ಹೇಳ್ರಿ. ದುಡ್ಡು ಬರುತ್ತೆ, ಬಂದಿಂದ ಉಳಿಯೋದಿಲ್ಲ. ಬರೋದಕ್ಕೆ 2 ಕಾಲವ, ಹೋಗೋದಕ್ 10 ಕಾಲವ. ನಮ್ಮ ಹತ್ರ ಕಾಲ ಅಂದ್ರೆ ಗೊತ್ತ, ನಡೆದು ಹೋಗುತ್ತವ. ಬರೋದಿದೆ ನೋಡ್ರಿ, ಅದು ಬಹಳ ಕಡಿಮೆ ಇದೆ, ಹೋಗೋದು ಜಾಸ್ತಿ ಇದೆ. ರೀಸನ್ ಏನು ಅಂದ್ರೆ ನಮ್ದು ಒಂದೇ ಒಂದು ಮೂಲಾಧಾರ ಚಕ್ರ ಕರೆಕ್ಟ್ ಆಗಿ ಕೆಲಸ ಮಾಡುವುದಿಲ್ಲ. ಯಾವಾಗ ರೇಖೆಯನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಕಲಿತ್ರಿ, ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀರಿ, ಅವಾಗ ನಿಧಾನಕ್ಕೆ ನಿಮ್ಮೊಳಗೆ ಪರಿವರ್ತನೆ ಬರೋದಕ್ಕೆ ಶುರು ಆಗುತ್ತೆ. ಆ ನಂತರ ನಿಮ್ಗೆ ಹೊಸ ಹೊಸ ದಾರಿಗಳು ಸಿಗುತ್ತೆ. ಅಂದ್ರೆ ಎಲ್ಲೆಲ್ಲಿ ನೀವು ಸಹಜವಾಗಿ ಸರಳವಾಗಿ ನೀವು ಹಣವನ್ನ ಮಾಡ್ಬೋದು ನೋಡ್ರಿ, ಅದು ಇಮಾನ್ದಾರ್ಲಿಂದ ಅಂತ ದಾರಿಗಳೆಲ್ಲ ನಿಮ್ ಸಲುವಾಗಿ ಓಪನ್ ಆಗುತ್ತೆ. ಯಾವಾಗ ಅಂದ್ರೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇದ್ದಾಗ. ಎರಡನೇ ಪ್ರಶ್ನೆಗೆ ಉತ್ತರ ಸಿಕ್ತಾ? ಲೈಫ್ ನ 2ನೇ ಏರಿಯಾನ ನಾನು ಕವರ್ ಮಾಡೀನಿ. ಅದಾದ ನಂತರ 3ನೇದ್ ಮತ್ತೆ ಖರೆ ಉತ್ತರ ಕೊಡ್ಬೇಕು ನೀವು. ಖರೆ ಅಂದ್ರೆ ಸತ್ಯವಾಗಿ. ಇವತ್ತು ಎಲ್ಲರಲ್ಲಿ ಇರುವಂತ ಒಂದು ಕಾಮನ್ ಆಗಿರುವಂತ ಪ್ರಾಬ್ಲಮ್ ಅದು ಯಾವುದು ಅಂದ್ರ, ಒಂದ್ ನಿಮಿಷ ಮಾಧವ್ ಸರ್, ಮೂಲಾಧಾರಕ್ಕೂ ಇದಕ್ಕೂ ಸಂಬಂಧನ ಚಕ್ರಗಳ ಮೇಲೆ ನಾವು ಹೀಲಿಂಗ್ ಮಾಡ್ತೀವಿ. ನಮ್ಮ ಇಂಡಿಯನ್ ರೇಖೆ ಇದೆಲ್ಲ ಚಕ್ರಗಳ ಜೊತೆಗೆ ಕನೆಕ್ಟ್ ಇದೆ. ಚಕ್ರಗಳ ಬಿಟ್ಟು ಹೀಲಿಂಗ್ ಇಲ್ಲ ನಮ್ಮ ಹತ್ರ. ಈಗ ನಿಮ್ಗೆ ನಾಡಿದ್ದು ದೀಕ್ಷೆ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಚಕ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಓಕೆನಾ? ಮತ್ತೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ನಿಮ್ಮ ಕ್ವಶನ್ಸ್ ಡೌಟ್ಸ್ ಇದೆ ನೋಡ್ರಿ, ಗ್ರೂಪ್ ನಲ್ಲಿ ಹಾಕ್ಬಿಡ್ರಿ, ಇಲ್ಲ ಹಾಕ್ಬಿಡ್ರಿ. ನನ್ಗೆ ಕ್ಲಾಸ್ ನಲ್ಲಿ ನೋಡ್ರಿ ಮಾಧವ್ ಸರ್, ನೀವು ಇದು 3ನೇ ಪ್ರಶ್ನೆ ಮಾಡ್ತಾ ಇದೀರಿ, ನೀವು ಪ್ರಶ್ನೆ ಮಾಡ್ರಿ, ಬ್ಯಾಡ್ ಅಂತಿಲ್ಲ. ಬಟ್ ನಾನ್ ಮತ್ತೆ ಬಂದು ನಿಮ್ಗೆ ಒಬ್ರಿಗೆ ಉತ್ತರ ಕೊಡ್ತೀನಲ್ಲ, ಉಳಿದವರಿಗೆಲ್ಲ ನಿಲ್ಸ್ಬೇಕು ನಾನು. ಅದು ಹಂಗಾಗೋದಿಲ್ಲ. ನನ್ನ ಎನರ್ಜಿ ಏನಾಗುತ್ತೆ, ಸ್ಲೋ ಆಗೋದಕ್ಕೆ ಶುರು ಆಗುತ್ತೆ. ನಮ್ದು ಒಂದು ವೇ ಇರುತ್ತೆ, ಒಂದ್ ವೇಗದಲ್ಲಿ ನಾವು ನಡೀತಾ ಇರ್ತೀವಿ. ಇದೆಷ್ಟು ಹೇಳ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕಂತ. ನೀವು ನಡುವೆ ಏನ್ ಕ್ವಶನ್ ಮಾಡ್ತೀರಿ ನೋಡ್ರಿ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಓಕೆನಾ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಸಮಸ್ಯೆ ಇರೋದು ಏನು ಅಂದ್ರ ರಿಲೇಶನ್ಶಿಪ್ ಪ್ರಾಬ್ಲಮ್. ಇಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದಾಗ ಬರೀ ಗಂಡ ಹೆಂಡತಿಗೆ ಸಮಸ್ಯೆ ಅಂತ ತಿಳ್ಕೊಳ್ಬೇಡ್ರಿ, ಇದು ತಪ್ಪು ಕಲ್ಪನೆ ಇದೆ. ಇವತ್ ನಾವು ನಮ್ಮ ಮಕ್ಕಳ ಜೊತೆಗೆ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇಲ್ಲ. ಆಗ್ತಾ ಇದೆಯಲ್ಲ ಹೇಳ್ರಿ ಮನೆಯಲ್ಲಿ. ಯಾವಾಗಿನಿಂದ ಮೊಬೈಲ್ ಬಂದಾವ್ ನೋಡ್ರಿ, ಮಕ್ಕಳು ನಮಗ್ ಅವ್ವ ಅಪ್ಪ ಅಂತ ತಿಳಿಲತ್ತಿಲ್ಲ, ATM ಮಷಿನ್ ಮಾಡ್ಬಿಟ್ಟವ್ ಮಕ್ಕಳು. ಅವ್ ಕೇಳಿದ್ದೆಲ್ಲ ಕೊಡ್ಸುವಂತ ಮಷಿನ್ಗಳಾಗ್ಬಿಟ್ಟಿವ್ ನಾವು. ಇದು ರಿಲೇಶನ್ಶಿಪ್ ಪ್ರಾಬ್ಲಮ್. ಇದು ನಿಮ್ಗೆ ಗೊತ್ತಿರ್ಲಿ, ನಮ್ಮ ಸ್ವಂತ ಅಕ್ಕ ತಂಗಿಯರು ಅವ್ರ ಕೆಲ್ಸ ಇದ್ರಿ ಕಾಲ್ ಮಾಡ್ಲತ್ತಾರ ಅವ್ರು. ಇದು ಎಲ್ಲರ ಮನೆ ರಾಮಾಯಣ ಹೇಳತ್ತೀನಿ ನಿಮಗ. ಒಂದು ಟೈಮ್ ಇತ್ತು, ಅಣ್ಣ ತಮ್ಮ ಅಂದ್ರೆ ರಾಮ ಲಕ್ಷ್ಮಣ ಇದ್ರು. ಈಗ ನೀವು ನೋಡ್ರಿ, ತಮ್ಮ ಏನಾದ್ರೂ ಒಂದ್ ದೊಡ್ಡ ಭಯಂಕರ ಮನಿ ಕಟ್ಟಿದ್ದಾನ ಅಂತ ತಿಳ್ಕೊರ್, 3-4 ಮಂಜಿಲ್, ಇಡೀ ಅವ್ರ ವಂಶಕ್ಕೆ ಎಲ್ಲ ಏನಾಗುತ್ತೆ ಅಂದ್ರ ಆರೋಗ್ಯದ ಸಮಸ್ಯೆ ಶುರು ಆಗುತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಹಾಗಾದ್ರೆ ಎಲ್ಲಿದೆ ರಿಲೇಷನ್? ಬರೀ ಯಾರಿಗಿದೆ ನೋಡ್ರಿ ಈ ರೀತಿಯ ಪ್ರಾಬ್ಲಮ್ಸ್. ಈವನ್ ನಾವ್ ಯಾವ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ ನೋಡ್ರಿ, ಅಲ್ಲೂ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿದೆ. ಅದು ರಿಲೇಶನ್ಶಿಪ್ ನಮ್ದು. ಬೆಳಗಿಂದ ಸಂಜೆ ತನಕ ಆ ಬಾಸಿಗಾದ್ರೂ ನಮಗೂ ಬಾಸ್ಗ್ ನಡೆಯಂಗಿಲ್ಲ, ಇಲ್ಲ ನಮ್ ಕೊಲೀಗ್ಸ್ ಯಾರಾದ್ರೂ ಇರ್ತಾರ, ಅವ್ರ ಜೊತೆಗೆ ಜಂಗಿ ಕುಸ್ತಿ. ಅವ್ರು ಒಂದ್ ಹೇಳಿರ್ತಾರ, ನಾವ್ ಒಂದ್ ಕೇಳಿರ್ತೀವಿ, ನಮ್ಗೂ ಅವ್ರಿಗೆ ಆಗದಿಲ್ಲ. ಅನಿವಾರ್ಯಕ್ಕೆ ಕಟ್ಟು ಬಿದ್ದು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಇವತ್ ನೆನ್ಪಿಟ್ಕೋರಿ. ಬಹಳ ಖುಷಿಯಾಗಿ ಯಾರ್ಯಾರು ಇದ್ರಿ ಹೇಳ್ರಿ, ಬೆಳಗಾದ ತಕ್ಷಣ ವಾವ್ ಗ್ರೇಟ್, ಬೆಳಗಾಯ್ತು, ಇವತ್ ನಾನ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗೋರು ಒಬ್ರ ಇದ್ದೀವಿ. ಬರ್ಕೋರಿ, 100ಕ್ಕೆ 65% ಹಾರ್ಟ್ ಅಟ್ಯಾಕ್ ಇವೆ ನೋಡಿ, ಸೋಮವಾರ ಆಗುತ್ತವು, ಮಂಡೇ ದಿನ ಮಾರ್ನಿಂಗ್. ರೀಸನ್ ಏನು? ರಿಲ್ಯಾಕ್ಸ್ ಮೂಡ್ ನಾಗ ಇರೋದ್ ಸಂಡೇ, ಅಚಾನಕ್ಕೆ ನೆನಪು ಬರುತ್ತೆ, ಅಯ್ಯೋ ಮತ್ತೆ ಹೋಗ್ಬೇಕಾ ಡಮ. ರೀಸನ್ ರಿಲೇಶನ್ಶಿಪ್. ಅಲ್ಲಿ ನನ್ಗೇನ್ ಬೇಕು ನೋಡ್ರಿ, ಅದು ಸಿಗ್ತಾ ಇಲ್ಲ. ಎಲ್ಲಿ ಯಾವ ಪ್ಲೇಸ್ ಮೇಲೆ ದಿನದ 8 ಗಂಟೆಗಳ ಕಾಲ ನಾ ಕಳೀತಾ ಇದ್ದೀನಿ, ಅಲ್ಲಿ ನನ್ನವ್ರು ಅನ್ನೋರು ಯಾರು ಇಲ್ಲ. ಎಲ್ರು ನನಗ್ ದುಡಿಸ್ತಾ ಇದ್ದಾರೆ, ನನ್ನನ್ನ ಏನಂತಾರ ನೋಡ್ರಿ, ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂತ ಒಂದು ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಈ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರೋರು ಸಮೇತ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ಹೀಲಿಂಗ್ ಸಿಗುತ್ತೆ. ಬರ್ಕೊಡ್ರಿ, ಯಾವುದೇ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು. ನೀವೇನಾದ್ರೂ ಗ್ರ್ಯಾಂಡ್ ಮಾಸ್ಟರ್ಶಿಪ್ಪಿಗೆ ಬಂದಾಗ ಅಲ್ಲೆಲ್ಲ ಸತಿ ಸಿಂಬಲು ಬೇರೆವೆಲ್ಲ ಯೂಸ್ ಮಾಡಿ ನಾವು ಮಾಡ್ತೀವಿ. ಆದ್ರೆ ರೇಖಿ ಲೆವೆಲ್ 1 ಅಲ್ಲೂ ಸಮೇತ ನಿಮ್ಗೆ ಏನಾದ್ರೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂದ್ರ ನೀವು ಜಾಸ್ತಿ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದಿರುತ್ತೆ. ಎದುರಿನವ್ರಿಗೆ ಮಾಡೋದಕ್ಕೆ ಆಪ್ಷನ್ ಇಲ್ಲ, ಬಟ್ ನಿಮಗ್ ನೀವು ಮಾಡ್ಕೊಳ್ಳೋದು ಒಂದ್ ಆಪ್ಷನ್ ಇದೆ. ಈ 3 ಪಾಯಿಂಟ್ಸ್ ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಡಿ. ಡನ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸಕ್ಸಸ್. ಬಹಳ ವರ್ಷದಿಂದ ಬಡದಾಡ್ತಾ ಇದ್ದೀರಿ ನೀವು, 6 ಆಗ್ತಾ ಇಲ್ಲ, 3 ಇರ್ತಾ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಸಕ್ಸಸ್ಸೇ ಆಗ್ತಾ ಇಲ್ಲ.
ನಾವು ಸಕ್ಸಸ್ ಆಗೋದಕ್ಕೆ ಏನ್ ವಿಚಾರ ಮಾಡಿವಿ, ಯಾರು ಹಾರ್ಡ್ ವರ್ಕ್ ಮಾಡ್ತಾರ ಅವ್ರು ಸಕ್ಸಸ್ ಆಗ್ತಾರ ಅಂತ ಗೊತ್ತಲ್ಲ ನಿಮ್ಗೆ. ಬಹಳ ಹಾರ್ಡ್ ವರ್ಕ್ ಮಾಡೋರೆಲ್ಲ ಸಕ್ಸಸ್ ಆಗ್ತಾರ. ಹಾಗಾದ್ರೆ ಮನೆ ಕಟ್ಟೋರು ಬೆಳಿಗ್ಗೆ 8 ಗಂಟೆಗೆ ಬಂದಿರ್ತಾರ ಪಾಪ, ಸಂಜೆ ತನಕ ದುಡಿತಾರ, ಅವ್ರು ಯಾಕೆ ಸಕ್ಸಸ್ ಆಗೋದಿಲ್ಲ ಹೇಳ್ರಿ? ನೋ, ಸಕ್ಸಸ್ ನ ಡೆಫಿನೇಷನ್ ಇದೆ ನೋಡ್ರಿ, ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಅರ್ಥನೇ ಆಗಿಲ್ಲ. ಹಾಗಾಗಿ ಬರ್ಕೊಡ್ರಿ, ಒಂದಿಷ್ಟು ನಮ್ಮ ಮೇಲೆ ನಾವು ಕೆಲಸ ಮಾಡ್ಕೊಳ್ಳೋದ್ರಿಂದನೂ ನಾವು ಸಕ್ಸಸ್ ಆಗಿರ್ತೀವಿ. ಹಾಗಾಗಿ ಯಾವಾಗ್ಲೂ ಒಂದ್ ವರ್ಡ್ ಅನ್ನ ರೆಡ್ ಪೆನ್ ಇದ್ರೆ ಬರೀರಿ, ಯಶಸ್ಸು ನಮ್ಮಿಂದ ಏನ್ ಕೇಳುತ್ತೆ ಅಂತ. ಸಕ್ಸಸ್ ನಮ್ಮಿಂದ ಕೇಳುತ್ತೆ ಒಂದಿಷ್ಟು ಏನೋ ಬೇಕದಕ್ಕೆ. ಏನ್ ಬೇಕು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಸಕ್ಸಸ್ ಏನ್ ಕೇಳುತ್ತೆ ಅಂದ್ರ ಅದಕ್ಕೆ ಸಂತೃಪ್ತವಾಗುವಷ್ಟು ಪ್ರಯತ್ನ ಕೇಳುತ್ತೆ, ಅದು ಅಷ್ಟೇ. ಕೋಶಿಶ್ ಮಾಡ್ರಿ ಅಂತ ಹೇಳುತ್ತೆ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ನಾವು ಪ್ರಯತ್ನ ಮಾಡೋದಿಲ್ಲ, ಬರೀ ಡ್ರೀಮರ್ ಆಗಿರ್ತೀವಿ, ಕನಸುಗಾರಿದ್ದೀವಿ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಈಗ ಬರುತ್ತೆ ನೋಡ್ರಿ, ಇನ್ನೊಂದ್ 2-3 ತಿಂಗಳು ನೀವು ವೇಟ್ ಮಾಡ್ರಿ. ಡಿಸೆಂಬರ್ ಸಮೀಪಕ್ಕೆ ಬರ್ತೀವಿ ನೋಡ್ರಿ. ಎಲ್ಲಾರ ಮನೆಯಲ್ಲಿ ಶರಣರು, ಸಂತರು, ಮಹಾತ್ಮರೇ ರೆಡಿ ಆಗಿರ್ತಾರ. ಈಗೇನ್ ಜನವರಿ ಬಂದ್ರೆ ಸಾಕು, ಎಲ್ಲಾ ಮಾಡೇ ಗುಡ್ಡೆ ಹಾಕಿ ಇಟ್ಟೆ ಬಿಡ್ತಾರ ಸೈಡಿಗೆ ಅನಿಸ್ತದ. 3-5 ದಿನದೊಳಗೆ ಪೂರ್ತಿ ಪೀರ್ ತಣ್ಣಗಾಗ್ಬಿಡುತ್ತೆ ಅವ್ರು. ಏನ್ ಇರಲ್ಲ, ಎನರ್ಜಿನೇ ಇರೋದಿಲ್ಲ ಮತ್ತೆ ಆಸ್ ಇಟ್ ಈಸ್. ಅದಕ್ಕೆ 2026 ಬಂದಾಗ ಏನ್ ಉಲ್ಲಾಸ, ಏನ್ ಉತ್ಸಾಹ, ಏನ್ ಒಂದ್ 10 ಮನಿ ಕಟ್ತೇವೆನೋ ಅನ್ನಂಗ್ ಮಾಡ್ಲತ್ತಿದೆವು. ನೆನ್ಪದ ಎಲ್ಲರಿಗೂ? ವಾಕಿಂಗ್ ಮಾಡೋದೇ ಮಾಡೋದು, ಅದು ಮಾಡೋದು, ಬರೆಯೋದು, ಡೈರಿ ತಗೊಳ್ಳೋದು, ಮೆಡಿಟೇಷನ್ ಮಾಡೋದು. ಕೇಳ್ಬೇಡ್ರಿ, ಏನೇನೋ ಪ್ರಯತ್ನ, ಜಿಮ್ಮಿಗೆ ಜಾಯ್ನ್ ಆದ, ಅಲ್ಲಿ ಜಾಯ್ನ್ ಆದ, ಇಲ್ಲ ಆ ದುಡ್ಡು ಹೋಗ್ಬಿಡ್ತು, ಒಂದು ಕೆಲಸ ಆಗಿಲ್ಲ. ಯಾರ್ಯಾರಿಗೆ ಅನುಭವ ಇದೆ? ಬರ್ಕೋರಿ. ರೀಸನ್ ಏನು ಅಂದ್ರ ಸೆಲ್ಫ್ ಮೋಟಿವೇಶನ್ ಇದೆ ನೋಡ್ರಿ, ಅದು 0 ಇದೆ ನಮ್ಗೆ. ಸೆಲ್ಫ್ ಮೋಟಿವೇಶನ್ ನಮ್ಗೆ ಸಾಧ್ಯ ಇಲ್ಲ. ನಮ್ಗೆ ಯಾರಾದ್ರೂ ಬಡ್ದು ಹೊಡೆದು ಹೇಳಿ ಕೇಳಿ ಪುಷ್ ಮಾಡಿದ್ರೆ ನಾವ್ ಮುಂದೆ ಹೋಗೋರು. ನಮ್ ಪರಿಸ್ಥಿತಿನೇ ಹಿಂಗೆ ಆಗಿದೆ. ನಾವ್ ಎಲ್ಲೂ ಡ್ಯೂಟಿ ಮಾಡ್ತೀವಿ, ಡ್ಯೂಟಿ ಯಾಕೆ ಮಾಡ್ತೀವಿ ಅಂದ್ರೆ ಒಬ್ರು ಹೇಳೋರ್ ಕೇಳೋರ್ ನಮ್ಗಿಂತ ಒಬ್ರು ಮ್ಯಾಲ ಇದ್ದಾರ. ಮಾಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಭಯಕ್ಕೆ ಬದುಕ್ತಾ ಇರುವಂತ ಜನಾಂಗ ನಾವು. ಎಲ್ಲಿವರೆಗೆ ಮೊಳಕಾಲ್ ನೋವು ಬರೋದಿಲ್ಲ ಅಲ್ಲಿ ತನಕ ನಮಗ್ ನೆನಪೇ ಇರೋದಿಲ್ಲ ದೇವ್ರು ನಮ್ಗೆ 2 ಕಾಲ್ ಕೊಟ್ಟಾನಂತ. ಪೇನ್ ಆಗಿನ ದಿನ ನೆನಪು ಬರುತ್ತೆ, 2 ಕಾಲವರಿ ನಮ್ಗ. ತಲೆನೋವು ಬಂದಿದ್ ದಿನ ಗೊತ್ತಾಗುತ್ತೆ ದೇವ್ರು ಇಲ್ಲಿ ಕುತ್ತಿಗೆ ಮೇಲೆ ಒಂದ್ ತಲೆನೋವು ಬಂದಿದ್ದಂತ. ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ನೋಡ್ರಿ, ಅಲ್ಲಿ ಅಲರ್ಟ್ ಝೋನಿಗೆ ಬಂದಿರ್ತೀವಿ. ಹಿಂಗೆ ಇದೆಲ್ಲ ನಮ್ಮ ಪರಿಸ್ಥಿತಿ. ಸೊ ಹಾಗಾಗಿ ಬರ್ಕೋರಿ, ನೀವು ನಿಮ್ಮ ಪ್ರಯತ್ನವನ್ನ ಹೆಚ್ಚು ಮಾಡ್ಬೇಕಂದ್ರ ನಿಮ್ಮ ಆಜ್ಞಾ ಚಕ್ರ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗಿ ವರ್ಕ್ ಮಾಡ್ಬೇಕು. ಅವಾಗ ನಮ್ಗೆ ಸಕ್ಸಸ್ ಸಾಧ್ಯ ಇದೆ. ಬರೀ ಥಿಂಕ್ ಮಾಡೋದ್ರಿಂದ ಸಕ್ಸಸ್ ಆಗೋದಿಲ್ಲ. ನಿಮ್ಗೆ ಗೊತ್ತಾ, ಈ ಕೋರ್ಸ್ ಅನ್ನ ನಾವು ರಿಕಾರ್ಡೆಡ್ ಕೋರ್ಸ್ ಮಾಡಿ ಎಲ್ಲರಿಗೂ ಸೇಲ್ ಮಾಡ್ಬೋದಲ್ಲ ಹೇಳ್ರಿ? ಇವತ್ತೆಲ್ಲಾರು ಮಾಡ್ತಾ ಇದ್ದಾರೆ, ರಿಕಾರ್ಡೆಡ್ ಕೋರ್ಸ್ ಮಾಡಿ 2,000ಗೋ 3,000ಗೋ ಎಲ್ಲರಿಗೂ ಸೇಲ್ ಮಾಡಿ ಆರಾಮ್ಸೆ ಲಕ್ಷಾಂತರ ರೂಪಾಯಿ ನಾವು ಮನೇಲಿ ಕುಂತು ಮಾಡ್ಬೋದು. ಅದು ಪ್ರಯತ್ನ ಅಲ್ಲ, ಅದು ನನ್ ಸಕ್ಸಸ್ ಅಲ್ಲ. ನನ್ ಲೈವ್ ನಲ್ಲಿ ಬಂದ್ ಏನ್ ಮಾಡ್ತೀನಿ ನೋಡ್ರಿ, ಅದು ನನ್ ಸಕ್ಸಸ್ ಇದೆ. ಹಾಗಾಗಿ ಬರ್ಕೊಡ್ರಿ, ಆ ಪ್ರಯತ್ನ ಎಲ್ಲಿ ಬಿಟ್ಟಿದ್ದೀರಿ ನೋಡ್ರಿ, ಅಲ್ಲಿಂದ ನೀವು ಶುರು ಮಾಡ್ಬೇಕು. 100% ಆಗುತ್ತೆ ಸಕ್ಸಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರಿಗ ಅನಿಸುತ್ತೆ ಬಹಳ ಖುಷಿಯಾಗಿರ್ಬೇಕು ಅಂತೇಳಿ ಯೋಚನೆ ಮಾಡ್ತೀರಿ, ಮತ್ತೆ ಡಲ್ ಆಗ್ಬಿಡ್ತೀರಿ. ಹ್ಯಾಪಿನೆಸ್, ಸಕ್ಸಸ್ ನ ಏರಿಯಾದಲ್ಲಿ ಹ್ಯಾಪಿನೆಸ್ ಸಮೇತ ಒಂದಿದೆ. ಗೋಧನ ಗಜಧನ ಬಾಜಿಧನ ರತನಧನ ಖಾನ್ ಜಬಾವತ್ ಸಂತೋಷಧನ ಸಬಧನ ದುರಿ ಸಮಾನ್. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅಂತ ಯಾವ್ದಾದ್ರೂ ಇದ್ರ ಅದು ಖುಷಿ, ಆನಂದ, ಉತ್ಸಾಹ, ಉಲ್ಲಾಸ. ಇವತ್ ಬೇಕಾದ್ರ ಕ್ಲಾಸ್ ಮುಗಿದ್ಮೇಲೆ ಹೋಗಿ ಮಿರರ್ ನೋಡ್ಕೊಡ್ರಿ, ಹೆಂಗಾಗ್ಯದ ನಿಮ್ ಹಾಲತ್ ನೋಡ್ರಿ. ಪೂರಾ ಪ್ರಪಂಚ ಎಲ್ಲ ನಿಮ್ ತಲೆ ಮೇಲೆ ಬಿದ್ದದು. ನಾನ್ ಇಲ್ಲ ಅಂದ್ರೆ ಏನೂ ಇಲ್ಲ. ನೋ, ಹಂಗೇನು ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಜೀವನ ಅಂದ್ರೆ ನಾವು ಅನುಭವಿಸೋದಕ್ಕೆ ಬಂದೀವಿ, ಅದು ಆನಂದಿಸೋದಕ್ಕೆ ಬಂದೀವಿ. ಆದ್ರೆ ನಾವು ಆತಂಕಕ್ಕೆ ಒಳಗಾಗ್ತಾ ಇದೀವಿ. ಪ್ರತಿ ದಿನಾನು ಭಯ ಇದೆ ನಮ್ಮ ಹತ್ರ. ಏನ್ ಮಾಡಿದ್ರೇನು? ನಿಮ್ಗೆ ಗೊತ್ತಿರ್ಲಿ, ನಮ್ಮ ಮಧ್ಯಮ ವರ್ಗದ ಕುಟುಂಬ ನಮ್ಗೆ ಹೆಂಗ್ ಬೆಳೆಸಿದೆ ಅಂದ್ರ, ಜಾಸ್ತಿ ನಕ್ಕರು ನಮ್ ಕಡೆ ಬೀದರ್ ಕಡೆ ಬರ್ರಿ, ಹೆಚ್ಚಿಗೆ ನಗ್ಬೇಡ, ನಕ್ಕರು ಅಳ್ತಿ ಅಂತ. ಇದು ಯಾರು ಹೇಳ್ಯಾರ? ನಗೋದ್ರಿಂದ ಅಳ್ತೀವಿ ಅನ್ನೋದು ಮೈಂಡ್ ಸೆಟ್ ಮಾಡ್ಬಿಟ್ಟಿರುವಂತ ಕುಟುಂಬದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಹ್ಯಾಪಿ ಹಾರ್ಮೋನ್ಸ್ ಗಳನ್ನ ನಮ್ಮದೇ ಆಗಿರುವಂತ ವೈಯಕ್ತಿಕವಾಗಿರುವಂತಹ ನೆಗೆಟಿವ್ ಎನರ್ಜಿಯಿಂದ ನಾವ್ ಏನ್ ಮಾಡಿವಿ ಅಂದ್ರೆ ಅದನ್ನ ಕೊಂದಾಗ್ತಾ ಇದೀವಿ.
ಯಾವಾಗ ರೇಖಿ ಮಾಡೋದಕ್ಕೆ ಶುರು ಮಾಡ್ತೀರಿ, ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ. ಡೋಪಮೈನು, ಸೆರೋಟೋನಿನು, ಆಕ್ಸಿಟೋಸಿನು ಇವೆಲ್ಲನೂ ತನ್ನಿಂದ ತಾನೇ ಆಕ್ಟಿವೇಟ್ ಆಗುತ್ತೆ. ಅವಾಗ ನಿಮ್ಗೆ ಜಗತ್ತು ಒಂದ್ ಬಹಳ ಸುಂದರ ಅನಿಸೋದಕ್ ಶುರು ಆಗುತ್ತೆ. ಎಲ್ಲಾದ್ರೊಳಗೆ ಖುಷಿ ಹುಡುಕೋದಕ್ ಶುರು ಮಾಡ್ತೀರಿ ನೀವು. ಮತ್ತೆ ನೆನ್ಪಿಡ್ರಿ, ಈ ಖುಷಿ ಅಂತ ಇದೆ ನೋಡ್ರಿ, ದೊಡ್ಡ ದೊಡ್ಡದ್ರಲ್ಲಿ ಖುಷಿ ಇಲ್ಲ. ಸಣ್ಣ ಪುಟ್ಟ ಏನ್ ಸಿಚುವೇಶನ್ ಗಳು ಬರುತ್ತೆ ನೋಡ್ರಿ ಲೈಫ್ ನಲ್ಲಿ. ಒಂದ್ ಬರ್ಡೇ ಇದೆ ನೋಡ್ರಿ, ಅದು ನಮ್ಗೆ ಖುಷಿ ಕೊಡುತ್ತೆ. ಮ್ಯಾರೇಜ್ ಡೇ, ನಿನ್ನೆ ನಮ್ದು 24ನೇ ವರ್ಷದ ಮ್ಯಾರೇಜ್ ಡೇ ಆಯ್ತು. ಏನ್ ಕೇಳ್ಬೇಡ, ನಮ್ದೇನ್ ಭಯಂಕರ ಖುಷಿ. ನಾವು ಕೇಳೇಬೇಡ, ಓಡಾಡೋದೇ ಓಡಾಡ. ನಮ್ಮ ಮನೆಯವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಒಂದೊಂದ್ ದಿನ ರಾತ್ರಿ 12 ತನಕ ಮನಿಗ್ ಬರಂಗಿಲ್ಲ. ನಿನ್ನೆ ಮನೆ ಬಿಟ್ಟೆ ಹೋಗಿಲ್ಲ, ಏನ್ ಖುಷಿನೇ ಖುಷಿ. ತಾತ್ಕಾಲಿಕ ಇವೆಲ್ಲ. ಸೊ ಹಾಗಾಗಿ ರಿಯಲ್ ಹ್ಯಾಪಿನೆಸ್ ಯಾವ್ದು ಅಂದ್ರೆ 24x7. ನಾನಂತೂ ಭಾರಿ ಖುಷಿಯಾಗಿರ್ತೀನಿ. ನಾನ್ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಯಾವ್ದಕ್ಕೂ. ನನ್ಗೆ ಗೊತ್ತಾಗಿದೆ, ಏನು ತಂದೆ ಇಲ್ಲ, ಏನು ಒಯ್ಯೋದು ಇಲ್ಲ. ಇದಿಷ್ಟು ನನ್ಗೆ ಅರ್ಥ ಆಗಿದೆ. ಲೈಫ್ ನಲ್ಲಿ ಈ ಸ್ಥಿತಿಗೆ ಬರೋದಕ್ಕೆ ಏನ್ ಕಾರಣ ಅಂದ್ರೆ, ನನ್ನ ಲೈಫ್ ನಲ್ಲಿ ಒಂದಿಷ್ಟು ಟ್ರಾಜಿಡಿಗಳಾದವು. ಜೀವನದಲ್ಲಿ ಕೆಲವೊಂದು ಕಳ್ಕೊಂಡ್ಬಿಟ್ಟಿವಿ, ಏನೇನೋ ಆಗೋಯ್ತು ಲೈಫ್. ಅದು ನನ್ಗೆ ಪೆಟ್ಟೇನ್ ಕೊಡ್ತು ನೋಡ್ರಿ, ಅವಾಗ ಗೊತ್ತಾಯ್ತು ನನ್ ನಿಜವಾದ ಜೀವನ ಏನಿದೆ ಅಂತ. ಅದ್ರ ನಂತರ ನಾನು ಪರಿವರ್ತನೆ ಆದ ನಿಜವಾದ ಜೀವನ ಇದು ಹೀಗೆ ಇದೆ. ಹಾಗಾಗಿ ಇದನ್ನ ನಾನು ಯಾವ ರೀತಿ ಸಫಲ್ ಮಾಡ್ಬೇಕನ್ನ ನನ್ಗೂ ಗೊತ್ತಿದೆ. ಒಂದಿನ ಭೂಮಿ ಬಿಟ್ಟು ಹೋಗ್ತೀನಿ, ನಾನು ಇರೋದಿಲ್ಲ. ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ಬೋದು ಈ ಜಗತ್ತಿಗೆ, ನಾನು ಏನ್ ಕೊಡ್ಬೋದು, ನಾನು ಏನ್ ಕಳ್ಕೊಂಡಿನಿ ಮುಗೀತದು. ಈಗ ನಾನ್ ಇರೋದನ್ನ ಯಾವ ರೀತಿ ಕೊಡ್ಬೇಕಂತ ಹೇಳಿ ಪ್ಲಾನ್ ಮಾಡಿ ಈ ಫೀಲ್ಡ್ ಅಲ್ಲಿ ಇಳಿದು ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿ ಇವತ್ ನಾನು ಸಕ್ಸಸ್ ಇದ್ದೀನಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವೆಷ್ಟು ಖುಷಿಯಾಗಿರ್ತೀರಿ. ನೀವು ನೋಡ್ಬೇಕಾದ್ರೆ ಯಾರಿಗ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಹೇಳ್ರಿ? ಎಲ್ಲಾರು ಯಾರು ಖುಷಿಯಾಗಿರ್ತಾರ, ಯಾರು ನಗ್ತಾ ಇರ್ತಾರ ಅಂತವ್ರ ಜೊತೆಗೆ ಎಲ್ಲಾರು ಏನ್ ಮಾಡ್ತೀವಿ, ಕನೆಕ್ಟ್ ಆಗ್ತೀವಿ. ಈ ಬಾಳ್ ಸೀರಿಯಸ್ ಆಗಿ ದೇವೇಗೌಡ್ರ ತರ ಇರ್ತಾರ ನೋಡ್ರಿ, ಅವ್ರ ಜೊತೆಗೆ ಯಾರು ಫ್ರೆಂಡ್ಶಿಪ್ ಮಾಡ್ತಾರ? ನನ್ಗಂತೂ ಅನ್ಸ್ತದ ಯಾರು ಮಾಡ್ತಾರೆ ಯಾರಾದ್ರೂ? ಬಹಳ ಸೀರಿಯಸ್ ಇರೋರ್ ಜೊತೆಗೆ ಜನ ಭಯ ಬೀಳ್ತಾರ, ಫ್ರೆಂಡ್ಶಿಪ್ ಮಾಡಂಗಿಲ್ಲ, ಕೈ ಮುಂದಕ್ ಮಾಡಂಗಿಲ್ಲ, ಅಂಜುತ್ತಾರ ಅವ್ರಿಗೆ ನೋಡಿದ್ರ. ಹಾಗಾಗಿ ಭಯ ಪಡಿಸೋದ್ರಿಂದ, ನೀವ್ ಆಗೋದ್ರಿಂದ ಸಕ್ಸಸ್ ಆಗೋದಿಲ್ಲ. ನೀವ್ ಎಷ್ಟೆಷ್ಟು ಖುಷಿಯಾಗಿರ್ತೀರಿ ನೋಡ್ರಿ, ನಿಮ್ಮ ಏರಿಯಾ ಇದೆ ನೋಡ್ರಿ, ಅದನ್ನ ನೀವು ಕವರ್ ಮಾಡ್ತೀರಿ, ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀರಿ ನೀವು ಖುಷಿಯಾಗಿರೋದ್ರಿಂದ. ಈ ಏರಿಯಾ ರೇಖೆಯಿಂದ ನೀವು ಕವರ್ ಮಾಡ್ಬೋದು. ಗೊತ್ತಾಗ್ತಾ ಇಷ್ಟು? ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರಿಗ ಅನಿಸ್ತದ ಸಮಾಜದೊಳಗೆ ಹುಟ್ಟಿ ಬೆಳೆದು ಇಷ್ಟೆಲ್ಲಾ ಮಾಡಿವಿ, ಸಮಾಜಕ್ಕೂ ನಮ್ದೊಂದ್ ಏನಾದ್ರೂ ಕಾಣಿಕೆ ಕೊಡ್ಬೇಕು ಅನ್ನೋರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಇದೇ ಸಮಾಜದಲ್ಲಿ ಬದುಕ್ತಾ ಇದ್ದೀವಲ್ಲ ನಾವು. ಹೌದ್, ನನಗೂ ಗೊತ್ತಿದೆ ಸಮಾಜ ನಮ್ಗೆ ಏನು ಕೊಡ್ಲಿಲ್ಲ. ನಾನಂತೀನಿ ನಾವು ಕೊಡಮಿ, ಸಮಾಜಕ್ಕೆ ಯಾಕೆ ಕೇಳೋದು? ಕೇಳೋರೆಲ್ಲಾ ಭಿಕ್ಷುಕರು ಇದ್ದಿರ್ತಾರ, ನೆನ್ಪಿಟ್ಕೋರಿ. ನಾವು ಕೊಡೋರು. ಹಾಗಾಗಿ ಈ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು. ರೇಖೆಯಿಂದ ಸಮಾಜಕ್ಕೆ ಏನ್ ಕೊಡ್ಬೋದು? ನೀವು ಒಬ್ಬ ಬೆಸ್ಟ್ ಹೀಲರ್ ಆದ್ಮೇಲೆ ಸಮಾಜ ನಿಮ್ಮನ್ನ, ಈಗ ನನ್ನ ಎದುರಿಗೆ ಇಲ್ಲಿ ಅಮ್ಜದ್ ಸರ್ ಅಂತಿದ್ದಾರೆ, ಭಾವನಾ ಅವರು ಇದ್ದಾರೆ. ಈಗ ನಿಮ್ ಹೆಸರಿನ ಎದುರಿಗೆ ಒಂದು ಗ್ರ್ಯಾಂಡ್ ಮಾಸ್ಟರ್ ಅಂತ ಒಂದು ಬಿರುದು ಬಂತು. ಸಮಾಜ ನಿಮ್ಗೆ ಗುರುತಿಸುತ್ತಾ? ಹಲೋ, ನಿಮ್ಮ ಹೆಸರಿನ ಎದುರಿಗೆ ಗ್ರ್ಯಾಂಡ್ ಮಾಸ್ಟರ್ ಭಾವನಾ, ಗ್ರ್ಯಾಂಡ್ ಮಾಸ್ಟರ್ ಉಷಾ, ಗ್ರ್ಯಾಂಡ್ ಮಾಸ್ಟರ್ ಆಶಾ, ಗ್ರ್ಯಾಂಡ್ ಮಾಸ್ಟರ್ ಅಮ್ಜದ್ ಈ ರೀತಿ ಬಂತು. ಫೀಲಿಂಗ್ ಏನಾಗುತ್ತೆ? ಚೇಂಜ್ ಆಗುತ್ತಾ ವೈಬ್ರೇಷನ್? ಈ ಹಿಂದೆ ಜನ ನೀವ್ ಏನ್ ಹೇಳಿದ್ರು ಕೇಳಾರ್ ಜನ ಈಗ ನಿಮ್ ಮನೆಗ್ ಬರ್ತಾರ ಐಡಿಯಾ ಕೇಳೋದಕ್ಕೆ. ಅವ್ರಿಗೆ ಗೊತ್ತಿರುತ್ತೆ ಇವ್ರೇನೋ ಮಾಸ್ಟರ್ ಇದ್ದಾರೆ ಅಂತ. ಸೊ ಹಾಗಾಗಿ ನಿಮ್ಮನ್ನ ನೀವು ನಿಮ್ಮ ಮನೆಯಲ್ಲಿನೇ ಕುಳಿತುಕೊಂಡು ಸಮಾಜಕ್ಕೆ ಸೇವೆಯನ್ನ ಕೊಡುವಂತ ಅತ್ಯಂತ ಉತ್ತಮ ಫೀಲ್ಡ್ ಅಂತ ಯಾವ್ದಾದ್ರು ಇದ್ರೆ ರೇಖೆ ಇದೆ. ಈಗ ನಾನು ನಿಮ್ ಮನೆಗ್ ಬಂದ್ರೆ ನಾವು ಇನ್ವೈಟ್ ಮಾಡಿವೇನ್? ಓ ಮೇಡಮ್ ಬರ್ರಿ, ಇವತ್ತೊಂದಿನ ಕ್ಲಾಸ್ ಮಾಡ್ತೀನಿ ನಾನು, ಸರ್ ಹಂಗೆಂಗ ಸ್ವಲ್ಪ ಟೈಮ್ ತೆಗಿಬೇಕಾಗುತ್ತೆ ನೀವು ಅಂತ ಹೇಳಿ ಮೋಟಿವೇಶನ್ ಮಾಡಿ ನಿಮ್ಗೆ ಏನಾದ್ರೂ ಮಾಡಿವ? ನೋ. ನಾವು ಜಸ್ಟ್ ನಿಮ್ಗೆ ಲಿಂಕ್ ಕೊಟ್ಟಿವಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿವಿ, ನೀವು ನಮ್ ಜೊತೆಗೆ ಜಾಯಿನ್ ಆದ್ರಿ. ನಾಳೆ ನೀವು ಸಮೇತ ಈ ರೀತಿಯ ಸೋಷಿಯಲ್ ವರ್ಕ್ ಅನ್ನ ಮಾಡ್ಬೋದಾ? ಒಬ್ಬ ಒಳ್ಳೆ ಸಾಮಾಜಿಕ ವ್ಯಕ್ತಿ. ಮತ್ತೆ ನೆನ್ಪಿಟ್ಕೋರಿ, ಸತ್ಯ ಹೇಳ್ತಾ ಇದ್ದೀನಿ, ಸತ್ಯ ಇಲ್ಲ ಕಹಿ ಸತ್ಯ. ನನ್ ಎದುರಿಗೆ ಎಲ್ಲಾರು ಸೀನಿಯರ್ಸ್ ಇದ್ದೀರಿ, ಹೆಚ್ಚು ಕಡಿಮೆ 40+ ಇದ್ದವರೇ ಇದ್ರಿ. ಆಲ್ಮೋಸ್ಟ್ 90%. 40ಕ್ಕಿಂತ ಒಳಗಿರೋರು ಇರ್ಬೋದು. ಎಷ್ಟು ವರ್ಷದಿಂದ ಮನೆಗೆ ಅಡಿಗೆ ಮಾಡ್ತಾ ಇದ್ದೀವಿ ಹೇಳ್ರಿ ನಾವು ಹೆಣ್ಮಕ್ಳು? ಕೈ ಮಾಡ್ರಲ್ಲ ಹೆಣ್ಮಕ್ಳು. ಯಾವತ್ 3 ಗಂಟೆ ಹಾಕೊಂಡ್ ಬಂದಿವಿ ನೋಡ್ರಿ, 3 ಟೈಮ್ ಅಡಿಗೆ ಫಿಕ್ಸ್ ಅದ ನಮ್ದು. ಒಂದ್ ತವ್ರ ಮನಿಗ್ ಹೋದ್ರೆ ಬಿಡ್ತು, 2 ಟೈಮ್ 1 ಟೈಮ್ ಏನೋ ಹೆಚ್ಚ ಕಮ್ಮಿ ಏನ ಮಾಡ್ತೀವಿ, ಅದೆಲ್ಲ ಕಲ್ತ್ ಬಿಟ್ಟಿವಿ. ಮಿನಿಮಮ್ 2 ಟೈಮ್ ಅಡಿಗೆ ಮಾಡ್ತಾ ಇದ್ದೀವಿ. ಇಂತ ಬಿಸಿಲಿದ್ರು ನೋಡ್ರಿ, ಇಲ್ಲಿ ಒಬ್ರು ಮೇಡಮ್ 30 ವರ್ಷ ಆಯ್ತು ಮಾಡತ್ತೀನಿ, ಎಲ್ಲಾರ್ದು ಅದೇ ಇದೆ.
ನೀವು ಸುಮ್ನೆ ಜಸ್ಟ್ ಥಿಂಕ್ ಮಾಡ್ರಿ, ಇಷ್ಟು ವರ್ಷದಿಂದ ಇಷ್ಟು ಮಾಡೀವಿ, ಒಂದು ಥ್ಯಾಂಕ್ ಯು ನಮಗ್ ಬಂದದೇನ್ ಹೇಳ್ರಿ. ಅರಿ ನಾವ್ ಏನ್ ಕೇಳಿವಿ ಅವ್ರಲಿಂದ ಹೇಳ್ರಿ, ಒಂದ್ ಥ್ಯಾಂಕ್ ಯು. ಹಾ ಥ್ಯಾಂಕ್ ಯು ಕೊಟ್ರ ಅವ್ರ ಖಾನ್ದಾನ್ ಕೆಡ್ತದ ಕೊಡಂಗಿಲ್ಲ. ಮಕ್ಕಳಿಗೆ ನೋಡ್ರಿ ಮುಂಜಾನೆ ಹಿಡಿದು ಸಂಜೆ ತನಕ ಮಮ್ಮಿ ಥ್ಯಾಂಕ್ ಯು ಅಂತ ಹೇಳಲು ಮಕ್ಕಳು, ಮತ್ ಅವು ದೋಷಗಳೇ ಎತ್ತತಾವ. ನನ್ ಬ್ಯಾಗ್ ಎಲ್ಲಿ, ನಂದು ಅದು ಎಲ್ಲಿ, ಅದೇ ಇಲ್ಲ ಇದೆ ಇಲ್ಲ ಇಲ್ಲ ಅವಲ್ಲ, ಅವು ಲ ಅನ್ನುವಂತ ನೆಗೆಟಿವ್ ವರ್ಡ್ಸ್ ಅನ್ನ ಕೇಳ್ತಾ ಬನ್ನಿ. ಇದು ಎಲ್ಲರ ಪರಿಸ್ಥಿತಿ ಇದೆ, ನಿಮ್ದೇ ಅದಂತ ತಿಳ್ಕೊಬೇಡ. ಹೋಗ್ಲಿ, ಗಂಡು ಮಕ್ಕಳು ಎಷ್ಟು ವರ್ಷದಿಂದ ದುಡ್ದು 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 ತಂದು ಹಾಕ್ತಾ ಇದ್ದಾರೆ. ಒಬ್ರು ಇಂಥವ್ರು ಸಿಂಗಲ್ ಹೆಂಡತಿ ಥ್ಯಾಂಕ್ ಯು ರೀ, ನೋ, ಕೇಳಿನ್ ತಂದ್ ಕೊಟ್ರೆ ಠೀಕ್ ಅದ, ಇಲ್ಲಂದ್ರ ನೀವ್ಯಾರೋ ನಾವ್ಯಾರೋ. ಇವತ್ ಈ ಸ್ಥಿತಿಗೆ ಬಂದೀವ್ ನಾವು. ಆದ್ರೆ ಸಮಾಜದ ಒಂದು ಅನಾಥ ಮಗುವಿಗೆ ಜಸ್ಟ್ ನೀವು 10 ರೂಪಾಯಿದು ಒಂದು ಪೆನ್ ಕೊಡ್ರಿ, ಲೈಫ್ ಟೈಮ್ ನಿಮ್ಗೆ ಥ್ಯಾಂಕ್ ಯು ಹೇಳುತ್ತೆ ಮಗು. ಇದು ನನ್ನ ಆತ್ಮದಿಂದ ಹೇಳ್ತಾ ಇದ್ದೀನಿ ಮಾತನ್ನ. 10 ರೂಪಾಯಿ ಬಾಳ ಇಲ್ಲ, ಬಾಳ್ ಖರ್ಚು ಮಾಡ್ಬೇಡ್ರಿ. ಹಾಗಾಗಿ ಬರ್ಕೋರಿ, ನೀವು ಸಮಾಜ ನಿಮ್ಮನ್ನ ಗುರುತಿಸಬೇಕಂದ್ರ ನೀವು ಸಮಾಜಕ್ಕೆ ಏನಾದ್ರೂ ಕೊಡೋದ್ ಕಲಿಬೇಕು. ಅವಾಗ ಸಮಾಜ ಗುರುತಿಸುತ್ತೆ, ಇಲ್ದ್ರೆ ಸುಮ್ನೆ ಆಗೋದಿಲ್ಲ. ಎಸ್, ಇಲ್ಲಿ ನಮ್ ಟೀಮ್ ಕಡೆಯಿಂದ ಒಂದು ಫಾರ್ಮೆಟ್ ಬಂದಿದೆ. ಯಾರ್ಯಾರು ಲೆವೆಲ್ 1 ನಲ್ಲಿ ಭಾಗವಹಿಸಿದ್ದೀರಿ, ಅನನ್ಯ ಇನ್ನೊಂದ್ಸಲ ಶೇರ್ ಮಾಡ್ಬೇಕು, ನಾನು ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ. ಯಾರ್ಯಾರು ಇವತ್ತಿನ ಸೆಷನ್ ಅನ್ನ ಅಟೆಂಡ್ ಮಾಡಿದ್ರಿ, ಎಸ್, ದೀಕ್ಷೆ ಸಲುವಾಗಿ ಒಂದು ಫಾರ್ಮ್ ಬಂದಿದೆ, ಅದನ್ನ ತುಂಬ್ರಿ. 1 ನಿಮಿಷ ನಾನು ವೇಟ್ ಮಾಡ್ತೀನಿ, ತುಂಬಾ ಟೈಮ್ ಆಗಿದೆ. ಚಾಟ್ ಬಾಕ್ಸ್ ಅಲ್ಲಿ ಹೋಗ್ರಿ. ಒಂದೇ ನಿಮಿಷದ ಕೆಲಸ ಇದೆ, ಇದು ದೀಕ್ಷೆ ಸಲುವಾಗಿ ನಮ್ಗೆ ಬೇಕಾಗುತ್ತೆ ಟ್ರಸ್ಟ್ ಅಲ್ಲಿ. ಇಂದಿನ ರೇಖಿ ಲೆವೆಲ್ 1 ಮೊದಲ ಸೆಷನ್ ನಲ್ಲಿ ಭಾಗವಹಿಸಿದವರು ಈ ಫಾರ್ಮ್ ಅನ್ನ ತುಂಬ್ರಿ ಅಂತಿದೆ. ಅದು ದೀಕ್ಷೆ ಸಲುವಾಗಿರೋದು. ಬೇಗ ತುಂಬ್ರಿ, ಮತ್ತೆ ನಿಮ್ಮ ಗ್ರೂಪ್ ನಲ್ಲಿ ಬರುತ್ತೆ ಇದು. ಇಲ್ಲಿ ಯಾರಿಗಾದ್ರೂ ತುಂಬೋದಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂದ್ರ ನಿಮ್ ಗ್ರೂಪ್ ನಲ್ಲಿ ಸಮೇತ ತುಂಬೋದು. ಮತ್ತೆ ಇದು ಯಾರಿಗಿದೆ ಸ್ಪೆಷಲ್ ಅಂದ್ರೆ ದೀಕ್ಷೆಗೆ ರೆಡಿ ಇರೋರು. ನಾನ್ ದೀಕ್ಷೆ ತಗೊಳ್ಬೇಕು ಅನ್ನೋರಿಗೆ ಮಾತ್ರ ನಮ್ಗೆ ಕೌಂಟ್ ಬೇಕೆಷ್ಟು. ನಾನ್ ಹೇಳ್ ನೋಡ್ರಿ 2 ಲಕ್ಷ ಜನರಿಗೆ ಕೊಟ್ಟಿವಂತ, ಇವೆಲ್ಲ ದಾಖಲೆಗಳು ನಮ್ಮ ಹತ್ರ ಇವೆ. ತುಂಬ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ನಿಮ್ ಮನೆಯಾಗಿರ್ತೀರಿ, ನಾವು ನಮ್ಮ ಮನೆಯಾಗಿರ್ತೀವಿ ಅಷ್ಟೇ, ಬೇರೆದೇನು ವ್ಯತ್ಯಾಸ ಆಗೋದಿಲ್ಲ. ಓಕೆನಾ? ಸೊ ಹಾಗಾಗಿ ಸಾಮಾಜಿಕವಾಗಿ ಬೆಳೆಯೋದಕ್ಕೂ ನಿಮ್ಗೆ ಇಲ್ಲಿ ಏನಾಗುತ್ತೆ, ಸಪೋರ್ಟ್ ಸಿಗುತ್ತೆ. ಕೊನೆಯದಾಗಿ ಬರುತ್ತೆ ಆಧ್ಯಾತ್ಮಿಕ ಉನ್ನತ ಸಾಧನೆಗಾಗಿ. ನೀವು ಸ್ಪಿರಿಚುವಲಿ ಏನಾದ್ರೂ ಬೆಳಿಬೇಕು, ನನ್ನ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು, ಮೆಡಿಟೇಟರ್ ನಾನು ಆಗ್ಬೇಕು. ಮತ್ತೆ ನೆನ್ಪಿಡ್ರಿ, ಈ ಎಲ್ಲಾ ಏನ್ ಕಲಿಕೆ ಲರ್ನಿಂಗ್ ಇದೆ ನೋಡ್ರಿ, ಅದೆಲ್ಲ ಒಂದು ಜನ್ಮಕ್ಕೆ ಸೀಮಿತ ಇದೆ. ರೇಖಿ ಇದೆ ನೋಡ್ರಿ, ನಮ್ಮ ಜನ್ಮಾಂತರದ ಕರ್ಮಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಸುಟ್ಟು ಹಾಕುತ್ತೆ, ರಿಮೂವ್ ಮಾಡುತ್ತೆ. ಹಾಗಾಗಿ ಈವನ್ ಪಾಸ್ಟ್ ಲೈಫ್ ಸಮೇತ ಹೀಲ್ ಆಗುತ್ತೆ ರೇಖಿಯಲ್ಲಿ. ಅದಕ್ಕೆ ರೇಖಿಯಲ್ಲಿ ಅಸಾಧ್ಯ ಯಾವುದೂ ಇಲ್ಲ. ಮತ್ತೆ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿನೇ ಇದೆ. ನಾಳೆಯ ಸೆಷನ್ ಬರುತ್ತೆ. ನಾಳೆ ಬಹಳ ಮಹತ್ವದ ಸುಮಾರು 4 ಟಾಪಿಕ್ಗಳು ಇರುತ್ತೆ ನಾಳೆ. ಮತ್ತೆ ನಾಳೆ ಬರ್ಕೋರಿ ಏನ್ ಸಿದ್ಧತೆ ಮಾಡ್ಕೊಳ್ಬೇಕಂತ. ನಾಳೆ ನೀವು ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ನು ನಿಮ್ ಹತ್ರ ಇಟ್ಕೊಳ್ಬೇಕು. ಮತ್ತೆ 1 ಗ್ಲಾಸ್ ನೀರು, 1 ದೀಪ ನಿಮ್ ಜೊತೆಗೆ ಇಟ್ಕೊಂಡು ನಾಳೆ ಸೆಷನ್ ಇದೆ ನೋಡ್ರಿ, ಅದನ್ನ ಅಟೆಂಡ್ ಮಾಡ್ಬೇಕು. ಹಾಗಾಗಿ ರೇಖಿ ನಮ್ಮ ಲೈಫ್ ನ 7 ಏರಿಯಾಗಳನ್ನ ಏನ್ ಮಾಡುತ್ತೆ ಅಂದ್ರೆ ಕವರ್ ಮಾಡುತ್ತೆ, ಮತ್ತೆ ಪ್ರಾಬ್ಲಮ್ಸ್ ಗಳನ್ನ ಕ್ಯೂರ್ ಮಾಡುತ್ತೆ. ಏನಾದ್ರೂ ಸಮಸ್ಯೆಗಳಿವೆ ಆ ಏರಿಯಾದಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ಅಥವಾ ಬ್ಲಾಕೇಜಸ್ ಇದೆ ನೋಡ್ರಿ, ಅದನ್ನ ತೆಗೆದು ಹಾಕೋದಕ್ಕೆ ರೇಖಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ಇಷ್ಟು ಅರ್ಥ ಆಯ್ತು ಎಲ್ಲರಿಗೂ ಅಂತ ಅನ್ಕೊಂಡಿನಿ. ಎಲ್ಲರಿಗೂ ಕನ್ನಡ ಅರ್ಥ ಆಗಿದೆನಾ? ಇದು ಬೀದರ್ ಕನ್ನಡ. ಕೆಲವೊಂದ್ಸಲ ಅರ್ಥ ಆಗೋದಿಲ್ಲ, ಆದ್ರೆ ಏನ್ ಮಾಡ್ತೀರಿ, ಬಂದ್ ಕುಂತೀರಿ, ಹಂಗೆ ಕೇಳ್ಬೇಕಲ್ಲ ಪಾಪ. ಕೇಳ್ತಾ ಹೋದ್ರೆ ತಾನೇ ತಿಳಿಯುತ್ತೆ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಇನ್ನೊಂದ್ಸಲ ಮತ್ತೆ ನಾಳೆ ಎಲ್ರಿಗೆ ಹೇಳ್ತೀನಿ ನೋಡ್ರಿ. ಸಾಕಷ್ಟು ಜನ ವಿಡಿಯೋ ಆಫ್ ಇಟ್ಟಿದ್ರಿ, ಆಫ್ ಇಟ್ಟವ್ರಿಗೆ ಹೇಳ್ತೀನಿ, ನೀವು ಆಫ್ ಇಡೋದಿದ್ರೆ ಕ್ಲಾಸೇ ಮಾಡ್ಬೇಡ್ರಿ ಅಂತೀನಿ. ಆರಾಮ್ಸೆ ರೆಸ್ಟ್ ಮಾಡಿ, ಯಾಕೆ ಬಡದಾಡ್ತೀರಿ, ಏನ್ ಬೇಕಾಗ್ಯದ ನಿಮ್ಗ? ಆಫ್ ಇಟ್ಟು ಮತ್ತ ಮನೆಗಿನ ಕೆಲ್ಸಾನು ಮಾಡ್ರಿ, ಇದನ್ನು ಇಲ್ಲ ನಿಮಗ್ ಮಾಡ್ಲೇಬೇಕಾ. ಒಂದ್ ಕಡೆ ಯಾವಾಗ್ಲೂ ನೆನ್ಪಿಡ್ರಿ, ಸಕ್ಸಸ್ ನ ಮೂಲ ಸೂತ್ರ ಏನು ಅಂದ್ರ ಏಕಾಗ್ರತೆ. ಫೋಕಸ್ ಆನ್ 1 ವರ್ಕ್, ಒಂದೇ ಕಾರ್ಯದ ಮೇಲೆ ಫೋಕಸ್ ಮಾಡಿ. ಇಲ್ಲಿ ನಮ್ಮಲ್ಲಿ ಆಶಾ ಮೇಡಮ್ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಆದ್ರೂ ರೇಖಿ ಲೆವೆಲ್ 1 ನಲ್ಲಿ ಇವತ್ ಮತ್ ಕುಂತಾರ. ಉತ್ಸಾಹ, ಲರ್ನಿಂಗ್, ಹೊಸದ್ ಕಲಿಬೇಕು. ಮತ್ ಪ್ರತಿ ಬ್ಯಾಚ್ ನಮ್ದು ಹೊಸದೇ ಇರುತ್ತೆ.
ಈಗ ಹೇಳ್ತಾ ಇದ್ದೀನಿ ನೋಡ್ರಿ, ಮುಂದಿನ ಸಲ ರೇಖಿ ಲೆವೆಲ್ 1 ಅವ್ರಿಗೆ ಮತ್ ಬೇರೆನೆ ಇರುತ್ತೆ ನಮ್ಮಲ್ಲಿ. ಸೊ ಹಾಗಾಗಿ ಯಾವಾಗ ನಿಮ್ಗೆ ಅವಕಾಶ ಸಿಕ್ಕಿದೆ ನೋಡ್ರಿ, ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ, ಸೊ ಇನ್ನೊಂದ್ಸಲ ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.